ಸಾಲ್ಟ್ ಹಾಕ್ಕೊಟ್ಟಿದ್ದಾರೆ ಅವರು. ಚೆನ್ನಾಗಿದೆ ಆ್ಯಕ್ಚುಲಿ. ಚೆನ್ನಾಗಿದೆಯಾ? ನಮಸ್ಕಾರ. ಹೇಳಿ ಮೇಡಮ್. ನಿಮ್ಮ ಹೆಸರು? ಭರತ್ ಕುಮಾರ್. ಓಕೆ. ನಾನು ಬಂದು 10 ಇಯರ್ಸ್ ಆಯಿತು. ಇದು 40 ಇಯರ್ಸಿಂದ ಇದೆ ಅಂಗಡಿ. ನೋಡಿ ಕುರ್ತಾಸ್ ಐತೆ ನೋಡಿ. ಕುರ್ತಾಸ್ ನೋಡಿ ಚೆನ್ನಾಗಿದೆ, ಸಖತ್ತಾಗಿದೆ ಆ್ಯಕ್ಚುಲಿ. ಪ್ರೈಸ್ ನೋಡಿ 199 ಅಷ್ಟು ಬೇಕು ಅಂತಿಲ್ಲ, 699 ರುಪೀಸ್. 699. ಮೈ ಗಾಡ್ ಬ್ಯೂಟಿಫುಲ್. ಸೊ ಗಾಂಧಿ ಬಜಾರ್ದು ಒಂದು ಲುಕ್, ಇಷ್ಟು ಚೆನ್ನಾಗಿರೋ ಡ್ರೆಸ್ಗಳೆಲ್ಲ ಹಾಕಿದ್ದಾರೆ. ಸೊ ಇಟ್ಸ್ ಯೂನಿಕ್. ಸೊ ಸೆಕೆಂಡ್ ಫ್ಲೋರಿಗೆ ಕಿಚನ್ ಐಟಮ್ಸು, ಸ್ಟೀಲ್ ಐಟಮ್ಸ್ ಮೀನ್ ಸ್ಟೀಲು ಮತ್ತು ಐರನ್ನು. ಇದರ ಏನು ಪ್ರೈಸು? ಪ್ರತಿಯೊಂದೂ ಐತೆ ನೋಡಿ. ಇದು ಬಂದ್ಬಿಟ್ಟು 429 ಅಷ್ಟೇ. 429 ಅಷ್ಟೇನಾ? ಓಕೆ. ಒಳ್ಳೆ ಸ್ಟೀಲ್. ಸ್ಟೇನ್ಲೆಸ್ ಏನಿದು? ಹೌದು, ಸ್ಟೇನ್ಲೆಸ್ ಸ್ಟೀಲ್ ಕಾಸ್ಟ್ಲಿ ಇರುತ್ತೆ ಯೂಶಲಿ. ವೆರೈಟಿ ನಿಮಗೆ ಏನು ಬೇಕು ಆ ಥರ ಎಲ್ಲನೂ ಐತೆ. ನಮ್ಮ ಮನೇನ ಎನ್ಹ್ಯಾನ್ಸ್ ಮಾಡುತ್ತೆ ಇಂಥವೆಲ್ಲ. ವಾವ್, ಮಿರರ್ ಟ್ರೇ ಇದೆ, ನೈಸ್ ವಿತ್ ಡಿಸೈನು. ಇದೆಲ್ಲ ಏನು ಪ್ರೈಸು? ಇದ್ರದ್ದು ಪ್ರೈಸ್ 399 799 ಇದೆ ನೋಡಿ. ವಾವ್, ಸಖತ್ತಾಗಿದೆ. ಇದರಲ್ಲಿ ಎಲ್ಲ ವೆರೈಟಿ ಐತೆ. ಬರ್ಡ್ಸ್ದು ಇದೆ. ಓ ಮೈ ಗಾಡ್, ವೆರಿ ಬ್ಯೂಟಿಫುಲ್. ನನಗಂತೂ ಕಳೆದೋಗ್ತಾ ಇದ್ದೀನಿ ನಾನು, ಅಷ್ಟು ಚೆನ್ನಾಗಿದೆ. ಸುಮ್ಮನೆ ಹೇಳ್ತಿಲ್ಲ, ಮನ್ಸಾರೆ ಹೇಳ್ತಾ ಇದ್ದೀನಿ, ಅಷ್ಟು ಬ್ಯೂಟಿಫುಲ್ ಆಗಿದೆ ಎಲ್ಲ ಐಟಮ್ಸು. ಬ್ಯಾಗ್ಸ್, ಹ್ಯಾಂಡ್ ಬ್ಯಾಗ್ಸ್ ಅಷ್ಟು ಚೆನ್ನಾಗಿದೆ. ಇದು ಪ್ಲಾಸ್ಟಿಕಲ್ಲಿ ಎಲ್ಲ ಐಟಮ್ ಐತೆ ನೋಡಿ. ಪ್ಲೇಟ್, ಬೌಲು. ಓಕೆ. ಈ ಥರ ಅದರ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನಾವು ಹಣ್ಣನ್ನ ತೊಗೊಂಡು ಇಟ್ಕೊಂಡು ಬುಟ್ಟಿಲಿ ಹೋಗ್ಬೋದು. ಕೆಲವರು ಡ್ಯಾನ್ಸಿಗೆಲ್ಲ ಯೂಸ್ ಮಾಡ್ತಾರೆ, ಅವರು ಕೂಡ ಇಲ್ಲಿ ಬಂದು ತಗೋಬಹುದು. ಅಫೋರ್ಡಬಲ್ ಪ್ರೈಸ್. ಎಷ್ಟು ಇದೆಲ್ಲ ಬುಟ್ಟಿಗಳು? 59. ವಾಲ್ ಡೆಕೋರೇಷನ್ ಐಟಮ್ ಐತೆ ನಮ್ಮ. ವಾಲ್ ಡೆಕೋರೇಷನ್ ನೋಡಬೇಕು. ಪ್ಲೇನ್ ವಾಲ್ಸಿಗೆ ಹಾಕಿದ್ರೆ ಲುಕ್. ಕ್ಲಾಕ್ ಐತೆ. ಕ್ಲಾಕ್ ಇಷ್ಟ ಆಯಿತು. ಇದೆಷ್ಟು? 13. ವೆಲ್ಕಮ್ ಟು ಬಾಲಾಜಿ ಕ್ರಿಯೇಷನ್. ನಮ್ಮ ಶಾಪ್ ಬಂದ್ಬಿಟ್ಟು EVG ರೋಡ್. ಓಕೆ. ಗುಡಿಯಲ್ಲಿರೋದು. ಕಿಡ್ ಸೆಕ್ಷನ್ ನಮ್ಮಲ್ಲಿ ಬಾರ್ನ್ ಮೇಲಿಂದ ಡ್ರೆಸ್ಸಸ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ. 69 ರುಪೀಸಾ? ಹೌದು, 69 ರುಪೀಸ್. ಇದು ನಾವು ಬಟ್ಟೆ ನೋಡಿ ಒಂದು ಅಂದಾಜು ಪ್ರೈಸ್ ಹೇಳ್ತೀವಲ್ಲ, ಆ ರೀತಿನೇ ಇದೆ ಇದು. ಇಲ್ಲ, ಇದು 19 ರುಪೀಸಿಗೂ ನಮ್ಮಲ್ಲಿ ಸಿಗುತ್ತೆ. ಬನ್ನಿ, ಬಲ ಜಾಕೆಟ್ಸ್ ಎಲ್ಲ ಇದೆ. ಸೊ ಇದರಲ್ಲಿ ಎಷ್ಟು ಕಲರ್ಸ್ ಇದೆಯಪ್ಪ. ಸೋ ಮಚ್ ನಸೀಮ ಅವರೇ, ಸಾಕಷ್ಟು ನಮಗೆ ಎಕ್ಸ್ಪ್ಲೇನ್ ಮಾಡೋರು ಇಲ್ಲಿರೋ ಪ್ರಾಡಕ್ಟ್ಸ್ ಬಗ್ಗೆ. ಅಂದರೆ ಬಟ್ಟೆ ಮೆಟೀರಿಯಲ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು. ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಬಂದಿರೋದು ಗಾಂಧಿ ಬಜಾರ್ಗೆ. ಸೊ ಗಾಂಧಿ ಬಜಾರ್ಗೆ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ ನಾವು. ಅದಕ್ಕೆ ಮುಂಚೆ ಫ್ರೆಶ್ ಜ್ಯೂಸ್ನ ಕುಡ್ಕೊಂಡು ಹೋಗೋಣ ಅಂತ. ಸೊ ಕಾಂಚನ ಇಟ್ಕೊಂಡಿದ್ದಾರೆ, 2 ಮೂಸಂಬಿ ತೊಗೊಂಡಿದ್ದೀವಿ. ಆಮೇಲೆ ಇನ್ನೊಂದು ತೊಗೊಂಡಿದ್ದೀರಾ? ಲೈಮ್ ಜ್ಯೂಸ್ ಮತ್ತು ಮೂಸಂಬಿ. ಇದೇ ಮೂಸಂಬಿ. ಪೆಪ್ಪರ್ ಸಾಲ್ಟ್ ಹಾಕ್ಕೊಟ್ಟಿದ್ದಾರೆ ಅವರು. ಚೆನ್ನಾಗಿದೆ ಆ್ಯಕ್ಚುಲಿ. ಚೆನ್ನಾಗಿದೆಯಾ? ನೈಸ್. ಈಗ ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ಹೋಗೋಣ ಶಾಪಿಂಗ್. ಎಲ್ಲಿ ಹೋಗ್ತೀರಾ ಶಾಪಿಂಗ್ಗೆ? ಬಾಲಾಜಿ ಕ್ರಿಯೇಷನ್ಸ್ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲಿ ಸಿಗೋಣ. ಬಾಯ್ ಬಾಯ್. ಇಲ್ಲಿ ಜ್ಯೂಸ್ ಸೆಂಟರ್ ಅವರು ಎಷ್ಟು ವರ್ಷ ಇದ್ದಾರೆ ಅಂತ ಅವ್ರ ಬಗ್ಗೆ ವಿಷಯ ತಿಳ್ಕೊಂಡ್ವಿ. ನೋಡೋಣ ಬನ್ನಿ. ನಮಸ್ಕಾರ. ಹೇಳಿ ಮೇಡಮ್. ನಿಮ್ಮ ಹೆಸರು? ಭರತ್ ಕುಮಾರ್. ಓಕೆ. ನಿಮ್ಮ ಅಂಗಡಿ ಹೆಸರು? ನಮ್ಮದು ಗಣೇಶ್ ಜ್ಯೂಸ್ ಸೆಂಟರ್ ಅಂತ, ಗಾಂಧಿ ಬಜಾರ್, ಬಸವಗುಡಿ. ಓಕೆ. ಎಕ್ಸಾಕ್ಟ್ ಎಲ್ಲಿ ಬರುತ್ತೆ? ಗಾಂಧಿ ಬಜಾರ್, ರಾಮ ಟ್ರೇಡರ್ಸ್ ಆಪೋಸಿಟ್. ಓಕೆ, ಸೂಪರ್. ಎಷ್ಟು ವರ್ಷದಿಂದ ಇದೆ? ನಾನು ಬಂದು 10 ಇಯರ್ಸ್ ಆಯಿತು. ಇದು 40 ಇಯರ್ಸಿಂದ ಇದೆ ಅಂಗಡಿ. ನೋಡಿ, ಇವ್ರು ಬಂದೆ 10 ಇಯರ್ಸು, ಅಂಗಡಿ 40 ಇಯರ್ಸಿಂದ ಇದೆ. ಸೂಪರ್. ಇಲ್ಲಿ ಯಾವ್ಯಾವ ಥರ ಜ್ಯೂಸ್ ಎಲ್ಲ ನಮ್ಮಲ್ಲಿ ಫೇಮಸ್ ಅಂದರೆ ಮ್ಯಾಂಗೋ ಸೀಸನ್. ಮ್ಯಾಂಗೋ ಸೀಸನ್ ಎನಿ ಟೈಮ್ ಮ್ಯಾಂಗೋ ಸಿಗುತ್ತೆ. ಮ್ಯಾಂಗೋ, ಸ್ಟ್ರಾಬೆರಿ ಎಲ್ಲ ಜ್ಯೂಸ್ ಇದೆ. ಎಲ್ಲ ಫ್ರೂಟ್ ಜ್ಯೂಸ್ ಮಿಕ್ಸ್. ಓಕೆ. ನಿಮ್ದು ಸ್ಪೆಷಾಲಿಟಿ ಏನು? ನಮ್ಮದು ಮ್ಯಾಂಗೋ ಮಿಲ್ಕ್ ಶೇಕ್, ಫ್ರೆಶ್ ಮ್ಯಾಂಗೋ. ಓಕೆ. ಇವಾಗ ನಾನೊಂದು ಮೂಸಂಬಿ ಜ್ಯೂಸ್ ಕುಡಿದೆ. ಸೊ ಪ್ಲೇನ್ ಕೊಡಿ ಅಂತ ಹೇಳಿದೆ. ಇಲ್ಲ, ಚೆನ್ನಾಗಿರುತ್ತೆ, ಮಸಾಲ ಹಾಕ್ಕೊಡಿ ಅಂತ. ಮಸಾಲ ನಾವು ಪ್ರಿಪೇರ್ ಮಾಡೋದು. ಓಕೆ. ಅದು ಚೆನ್ನಾಗಿರುತ್ತೆ ಮಸಾಲ. ಮೂಸಂಬಿ, ಆರೆಂಜು, ಅದು ಸೀಕ್ರೆಟ್ ಅವೆಲ್ಲ ಹೇಳಕ್ಕಾಗಲ್ಲ. ಅದೇ ಪೆಪ್ಪರ್ ಅಂತ ಹೇಳಿದ್ರಿ ನಮಗೆ. ಪೆಪ್ಪರ್ ಸಾಲ್ಟ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು 10 ಐಟಮ್ ಹಾಕಿರ್ತೀವಿ ಅವರು. ಅದಕ್ಕೆ ಆ ಥರ ಟೇಸ್ಟ್ ಬರೋದು. ಓಕೆ. ಆರೆಂಜ್ ಮಸಾಲ ಸೋಡಾಗೂ ಸೇಮ್ ಬರುತ್ತೆ, ಚೆನ್ನಾಗಿರುತ್ತೆ ಅದೆಲ್ಲ. ಇನ್ನೊಂದು ನನ್ನ ಫ್ರೆಂಡ್ ಕಾಂಚನ ಕೂಡ ಕುಡಿದ್ರು. ಅದು ಮಿಂಟ್ ಲೈಮ್, ಅದು ಸ್ಪೆಷಲ್ ಲೈಮ್ ಜ್ಯೂಸ್ ನಮ್ಮಲ್ಲಿ. ಮಿಂಟ್ ಲೈಮ್ ಜ್ಯೂಸ್ ಅಂತ. ಓಕೆ. ಪುದೀನ ಲೈಮ್ ಸೀಕ್ರೆಟ್ ರೆಸಿಪಿ ಹೌದು, ಶೇರ್ ಮಾಡಲ್ಲ. ಓಕೆ, ಫೈನ್. ಅದೆಲ್ಲ ರೆಡಿಮೇಡ್ ಅದೆಲ್ಲ ಸಿಗುತ್ತೆ. ಸೊ ಬೆಳಗ್ಗೆ ಎಷ್ಟೊತ್ತಿಂದ ಬೆಳಗ್ಗೆ 8ರಿಂದ ನೈಟ್ 11 o'clock ವರೆಗೂ ಓಪನ್ ಇರುತ್ತೆ. ಓಕೆ, ಸೂಪರ್. ಬ್ರೇಕು
ಆನ್ಲೈನ್ ಇರ್ತದೆ ಆನ್ ಟೈಮ್ ಹೌದಾ? ಹೌದು ಓ ವಂಡರ್ಫುಲ್. ಬೆಳಗಿಂದ ಸೇಮ್ ಜನನೇ ಇರೋದು? ಚೇಂಜ್ ಇರ್ತಾರೆ, ಹುಡುಗರು ಇರ್ತಾರೆ, ಬೇರೆ ಇರ್ತಾರೆ ಬರ್ತಾರೆ. ಓಕೆ. ಸೊ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್, ಇನ್ನೂ ಇಬ್ರು ಇದ್ದಾರೆ ಅಲ್ಲಿ. ಹಾಯ್ ಹೇಳಿ. ಅವರು ಜ್ಯೂಸ್ ಮಾಸ್ಟರ್ ಕೆಂಪೇಗೌಡರು ಅಂತ, ಓಕೆ. ಅವರು ಹೆಲ್ಪರು ಚಂದನ್ ಕುಮಾರ್. ಓಕೆ ಫೈನ್. ಸರಿ, ಇಲ್ಲೆಲ್ಲರೂ ಬನ್ನಿ ಜ್ಯೂಸ್ ಕುಡಿದಿ, ಒಳ್ಳೆ ಸ್ಪೆಷಲ್ ಜ್ಯೂಸ್ ಮಾಡ್ಕೊಡ್ತೀನಿ. ನಿಮ್ಮ ರೀತಿ ಹೇಗೆ ಕರೀತೀರ ಜನನ ಕರೀರಿ. ನಮ್ಮಲ್ಲಿ ಯಾವಾಗಲೂ ಫ್ರೆಶ್ ಮ್ಯಾಂಗೋನೇ ಫ್ರೆಶ್ ಜ್ಯೂಸೇ ಸಿಗೋದು. ಎಲ್ಲರೂ ಬನ್ನಿ ಜ್ಯೂಸ್ ಕುಡಿ ನಮ್ಮಲ್ಲಿ ಗಣೇಶ್ ಜ್ಯೂಸ್ ಸೆಂಟರ್. ಓಕೆ. ಸೊ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಯಾವ ರೀತಿ ಬೇಕು ಅಂತ ಕೇಳಿ ನಮಗೆ ಒಳ್ಳೆ ಜ್ಯೂಸ್ ಮಾಡ್ಕೊಡ್ತಾರೆ. ಸೊ ಅವ್ರು ಕೊಡೋ ಖುಷಿಯಿಂದ ನಮಗೆ ಅದು ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ನಾನು ಅಣ್ಣ ಹೇಳ್ತೀನಿ. ಯಾವುದು ಥ್ಯಾಂಕ್ ಯು ಸೋ ಮಚ್. ಹಬ್ಬ ಈ ಬಿಸಿಲಲ್ಲಿ ತಂಪಾದ ಫ್ರೆಶ್ ಹಣ್ಣಿನ ಜ್ಯೂಸ್ನ ಕುಡಿದ್ವಿ ನಾವು. ಸೊ ಅಷ್ಟೇ ಅಲ್ಲ, ಆ ಹಣ್ಣಿನ ಜ್ಯೂಸ್ ಸೆಂಟರು ಯಾವಾಗಿಂದ ಇದೆ, ಎಷ್ಟು ವರ್ಷದಿಂದ ಅವರು ಸರ್ವಿಸ್ ಕೊಡ್ತಿದ್ದಾರೆ ಜನಕ್ಕೆ, ಮತ್ತು ಯಾವ್ಯಾವೆಲ್ಲ ಹಣ್ಣಿನ ಜ್ಯೂಸ್ಗಳು ಇಲ್ಲಿ ಫೇಮಸ್ಸು ಅಂತೆಲ್ಲ ನಾವು ಅವ್ರ ಬಗ್ಗೆ ಮಾತಾಡಿಸ್ಕೊಂಡು ತಿಳ್ಕೊಂಡು ಮತ್ತು ನಿಮಗೂ ಕೂಡ ತಿಳಿಸ್ಕೊಟ್ವಿ. ಮತ್ತು ಇವತ್ತು ನಾವು ಹೋಗ್ತಿರೋದು ಎಲ್ಲಿಗೆ ಅಂತಂದರೆ ಆವಾಗಲೇ ಹೇಳ್ದಂಗೆ ಬಾಲಾಜಿ ಕ್ರಿಯೇಷನ್ಸ್ಗೆ. ಅದಕ್ಕೂ ಮುಂಚೆ ಸುತ್ತಮುತ್ತ ಇರುವಂಥ ಬಟ್ಟೆ ಅಂಗಡಿಗಳಾಗಿರ್ಬೋದು, ಈ ಗಾಂಧಿ ಬಜಾರಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದು ಸುಮ್ಮನೆ ಒಂದು ಕ್ಯಾಪ್ಚರ್ನ ಮಾಡ್ತಾ ಹೋದೆ ನಾನು. ತುಂಬಾ ಯೂನಿಕ್ ಕಲೆಕ್ಷನ್ಸ್ ಇದೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಯಾವತ್ತೂ ನಾನು ಗಾಂಧಿ ಬಜಾರಲ್ಲಿ ಶಾಪೇ ಮಾಡಿಲ್ಲ. ಸೊ ಒಂದೇ ಕಡೆ ಇದ್ದರೆ ನಮಗೆ ಒಂದೇ ಕಲೆಕ್ಷನ್ಸ್ ಕಾಣಿಸ್ತಾ ಹೋಗುತ್ತೆ. ಅದೇ ಡಿಫ್ರೆಂಟ್ ಜಾಗಗಳಿಗೆ ಹೋಗ್ತಿದೆ, ಡಿಫ್ರೆಂಟ್ ಯೂನಿಕ್ ಕಲರ್ಸ್, ಯೂನಿಕ್ ಕಲೆಕ್ಷನ್ಸ್ ಮತ್ತು ಬಜೆಟ್ ಫ್ರೆಂಡ್ಲಿ ಕೂಡ ಬಟ್ಟೆಗಳು ಸಿಗುತ್ತೆ ಅಂತ ನನಗಿಲ್ಲಿ ಗೊತ್ತಾಯಿತು. ಗಾಂಧಿ ಬಜಾರಲ್ಲಿ ಏನಿಲ್ಲ ಅಂತ ಹೇಳ್ತೀರಾ, ಬಟ್ಟೆಗಳು ಮಾತ್ರ ಅಲ್ಲ, ನಾನಿಲ್ಲಿ ಬರೀ ಬಟ್ಟೆಗಳ ಬಗ್ಗೆ ಮಾತಾಡಿದೆ, ಯಾಕಂದ್ರೆ ನಾನು ಬರೀ ಬಟ್ಟೆಗಳನ್ನ ನೋಡಿದೆ. ಸಾಕಷ್ಟು ಬೇರೆ ಐಟಮು ಕೂಡ ಸಿಗುತ್ತೆ. ಇಲ್ಲಿ ನೋಡಿ ಬಾಲಾಜಿ ಕ್ರಿಯೇಷನ್ಸ್ಗೆ ಬಂದ್ವಿ ನಾವು. ಮನೆ ಒಳಗಡೆ ಹೋಗೋಣ. ಯಾಕಪ್ಪ ಬಾಲಾಜಿ ಕ್ರಿಯೇಷನ್ಸ್ ಕರ್ಕೊಂಡ್ಬನ್ನಿ ಅಂತ ಅಂದರೆ 365 ಡೇಸು ಕೂಡ ಆಫರ್ ಇರುತ್ತೆ. ಅದು ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳ ಮೇಲೆ. ಅಷ್ಟೇ ಅಲ್ಲ, ಟಾಯ್ಸ್ ಇರುತ್ತೆ, ಹ್ಯಾಂಡ್ ಬ್ಯಾಗ್ಸ್, ಶೂಸ್, ಏನೇನು ಬೇಕು ಎಲ್ಲ ಸಿಗುತ್ತೆ. ಬನ್ನಿ ಹೋಗೋಣ. ಸೊ ಎಂಟ್ರೆನ್ಸ್ ಬಾಲಾಜಿ ಕ್ರಿಯೇಷನ್ಸ್ಗೆ ಹೋಗ್ತಾ ಇದ್ದೀನಿ ನಾನು. ವೆಲ್ಕಮ್ ಟು ಬಾಲಾಜಿ ಕ್ರಿಯೇಷನ್. ನಮ್ಮ ಶಾಪ್ ಬಂದ್ಬಿಟ್ಟು DVG ರೋಡ್ ಬಸವನಗುಡಿಯಲ್ಲಿರೋದು. ಓಕೆ. ಇದು ಬಂದ್ಬಿಟ್ಟು ಗ್ರೌಂಡ್ ಫಸ್ಟ್ ನಾವು ಕಿಡ್ಸ್ ಸೆಕ್ಷನ್ ಬಂದಿದ್ದೀವಿ, ಗ್ರೌಂಡ್ ಫ್ಲೋರಲ್ಲಿ. ಓಕೆ. ಕಿಡ್ಸ್ ಸೆಕ್ಷನ್. ನಮ್ಮಲ್ಲಿ ಬಾರ್ನ್ ಬೇಬಿಯಿಂದ ಡ್ರೆಸ್ಸಸ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ. ಈ ಥರ ಜೆಮ್ ಶೂಟ್ ಇರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 149. ಓ ಗುಡ್, ಒಳ್ಳೆ ಪ್ರೈಸಲ್ಲಿ ಇದೆ. ಸೊ ಇದೆಲ್ಲ 0 to 3 months ಇದೆಲ್ಲ 0 to 3 months ಮೇಡಮ್. ನಮ್ಮಲ್ಲಿ ಬಾರ್ನ್ ಬೇಬಿಯಿಂದ 15 to 16 ವರ್ಷ ಗರ್ಲ್ಸ್ಗೂ ಎಲ್ಲ ಸಿಗುತ್ತೆ ಮೇಡಮ್. ಓ ವಂಡರ್ಫುಲ್. ವೆರೈಟಿ ಐತೆ. ಇದು ಡಿಫರೆಂಟ್ ಕಲೆಕ್ಷನ್ಸ್ ಅಲ್ಲ? ಹೌದು. ಪ್ರೈಸ್ ಎಕ್ಸ್ಕ್ಲೂಸಿವ್ ಆಗಿದೆ. ಹೌದು. ನೀವು ಇದನ್ನ ಬೇರೆ ಎಲ್ಲಿ ತಗೊಂಡ್ರು ಇಷ್ಟು ಚೀಪ್ ಆಗಿ ಎಲ್ಲೂ ಸಿಗಲ್ಲ ಮೇಡಮ್. ಹೊರಗಡೆ ಇದ್ರದ್ದು ಪ್ರೈಸ್ 999. ಅಜಗಜಾಂತರ ಡಿಫ್ರೆನ್ಸ್ ಪ್ರೈಸಲ್ಲಿ, ಬಟ್ ಒಳ್ಳೆ ಕ್ವಾಲಿಟಿ ಇದೆ. ಹೌದು. ಅದರಲ್ಲಿ ರೋಮರ್ಸ್. ಮೈ ಗಾಡ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಪುಟ್ಟ 0 to 3 months. ಓಕೆ. 69 rupees. ಹೌದು, 69 rupees. ಇದು ನಾವು ಬಟ್ಟೆ ನೋಡಿ ಒಂದು ಅಂದಾಜು ಪ್ರೈಸ್ ಹೇಳ್ತೀವಲ್ಲ, ಆ ರೀತಿನೇ ಇದೆ ಇದು. ಇಲ್ಲ, ಇದು 19 rupeesಗೂ ನಮ್ಮಲ್ಲಿ ಸಿಗುತ್ತೆ. ಹಾಂ ಸೂಪರ್. ವೈಟ್. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ನೋಡಿ. 39 rupees ಇದು. 39 rupees ಇದು ನೋಡಿ. ಯಾರೆಲ್ಲ ಪುಟ್ಟಾಣಿ ಪಾಪುಗಳಿದ್ದಾರೆ ಮನೇಲಿ, ಬನ್ನಿ ಬಾಲಾಜಿ ಕ್ರಿಯೇಷನ್ಸ್ಗೆ. ಒಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ನಿಮಗೆ. ಫುಲ್ ಸ್ಲೀವ್ ಐತೆ ಇದು ಸೆಟ್ ಪೀಸ್. ಸಿಕ್ಕಾಬಟ್ಟೆ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ. ಯೂನಿಸೆಕ್ಸ್. ಅದು ಬಾಯ್ಸಿಗೆ ಹಾಕ್ಬೋದು, ಗರ್ಲ್ಸಿಗೆ ಹಾಕ್ಬೋದು. ಅದು ಮೇನ್. ಯಾಕೆ ಟ್ವಿನ್ಸ್ ಇದ್ರೂ ಕೂಡ ಮೇಡಮ್. ಓಕೆ, ನೈಸ್. ಪ್ಲೇನ್ ಅಲ್ಲೂ ಇದೆ ನೋಡಿ. ಇದು ಫ್ಲವರ್ಸ್ ಇದೆ. ಇಲ್ಲಿ ಮಕ್ಕಳಿಗೆ ಫುಲ್ ಕವರ್ ಆಗುತ್ತೆ ಕಾಲು. ಸಾಕ್ಸ್ ಬೇರೆ ಹಾಕೋ ಅಗತ್ಯ ಇಲ್ಲ ಇದರಲ್ಲಿ. ಸ್ಲೀವ್ ಮತ್ತು ಸಾಕ್ಸ್ ಎರಡೂ ಕವರ್ ಆಗುತ್ತೆ ಇದ್ರಾಗ. ಅಟ್ಯಾಚ್ಡ್ ಇದೆ. ಹೌದು. ಪ್ಲೇನು ಇಷ್ಟಪಡೋರು ಪ್ಲೇನ್ ಇದೆ. ಈಗ ಏನಂತಾರೆ, ಫುಲ್ ಡೆಕೋರೇಟಿವ್ ಆಗೂ ಇದೆ, ಅಂದರೆ ಕಾರ್ಟೂನ್ಸ್ ಪಿಕ್ಚರ್ಸ್ ಎಲ್ಲಾನು ಇದೆ. ಹೌದು, ಎಲ್ಲನೂ ಐತೆ, ಎಲ್ಲ ಪಿಕ್ಚರ್ಸ್ನು ಐತೆ ನೋಡಿ. ಮೈಲ್ಡ್ ಕಲರ್ ಇಂದ ಇದು ಡಾರ್ಕ್ ಕಲರ್ ಇಲ್ಲ, ಮೇನಾಗಿ ಮಕ್ಳಿಗೆ ಮೈಲ್ಡ್ ಕಲರ್ ಹಾಕ್ತಾರೆ. ಹೌದು. ನಮ್ಮಲ್ಲಿ ನೋಡಿ ಇದೂ ಐತೆ 2 piece ಸೆಟ್. ಇದು 3 to 6 month ಬೇಬಿಗೆ. ಸೂಪರ್. ಇದೇನು ಪ್ರೈಸು? 299 2 piece ಸೆಟ್ ಇದು. ಓಕೆ. ಸೊ ಕಿಡ್ಸ್ ಸೆಕ್ಷನ್ ಈ ತರ ಬರುತ್ತೆ. ಸೊ ಜೀನ್ಸ್, ಹೌದು, ಶಾರ್ಟ್ಸ್ ಇದೆ ನೋಡಿ. ಶಾರ್ಟ್ಸ್ 89 rupees. 89 rupees ಶಾರ್ಟ್ಸ್. ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಬಾಲಾಜಿ ಕ್ರಿಯೇಷನ್ಸ್ ಅವ್ರು ಕೊಡ್ತಾರೆ. ಹೌದು. ಬರೀ 2 piece ಸೆಟ್ಟಿಗೆ 69 rupees ಮೇಡಮ್. ಓಕೆ. ವೆರೈಟಿ. ಬಾಯ್ಸಿಗೆ ಪ್ಯಾಂಟ್ ಐತೆ. ಜೀನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು. ಈ ಸೈಜಲ್ಲೂ ಜೀನ್ಸ್ ಸಿಗುತ್ತಾ ಅಂತ ಕ್ವಶನ್ ಸಿಗಲ್ಲ. ಹೌದು, ನಮ್ಮ ಶಾಪಲ್ಲಿ ಬಿಟ್ಟರೆ ಈ ಸೈಜಲ್ಲಿ ಜೀನ್ಸ್ ಸಿಗಲ್ಲ. ಓಕೆ. ಇದರಲ್ಲಿ ಬೇರೆ
ಸ್ಟೈಲ್ ಐತೆ. ಓಕೆ, ಶೇಡ್ಸ್ ಇದೆ ನೋಡಿ. ಹೌದು, ಇದು ನೋಡಿ ಶಾರ್ಟ್ಸ್. ವೆರಿ ನೈಸ್. ಬಾಯ್ಸಿಗೆ ಯೂಶಲಿ ಕಲೆಕ್ಷನ್ಸ್ ಕಡಿಮೆ, ಬಟ್ ಇಲ್ಲಿ ನಮ್ಮ ಶಾಪ್ ಅಲ್ಲಿ ಐತೆ ಮೇಡಮ್. ಆಮೇಲೆ ಕಲೆಕ್ಷನ್ಸ್ ಇದೆ. ಗರ್ಲ್ಸಿಗೂ ಐತೆ ಮೇಡಮ್. ಗರ್ಲ್ಸಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಹಾಕೊಂಡು ಮಿಂಚಬಹುದು. ಹೌದು, ಗರ್ಲ್ಸಿಗೆ ತುಂಬಾ ಕಲೆಕ್ಷನ್ ಐತೆ ಮೇಡಮ್. ಕರ್ಟನ್ ಐತೆ ಲೆಗಿನ್ಸ್ ಅಲ್ಲಿ, ಪ್ರತಿಯೊಂದು ಆಲ್ ಸೈಜ್ ಕರ್ಟನ್ ಐತೆ ನಮ್ಮ. ಹೌದಾ? ಕಾರ್ಟೂನ್ ಸ್ವಿಚ್. ಹೌದು. ಓ ಬ್ಯೂಟಿಫುಲ್. ಇದು ಬಾಯ್ಸ್ ಶಾರ್ಟ್ಸ್. ಶಾರ್ಟ್ಸ್ ಅಲ್ಲೂ ವೆರೈಟಿ ಇದೆ ಮೇಡಮ್. ಸಿಕ್ಕಾಪಟ್ಟೆ ವೆರೈಟಿ ಇದೆ ಇಲ್ಲಿ ಕಾಣಿಸ್ತಿದೆ. ಸಮ್ಮರ್ ಶಾರ್ಟ್ಸ್ ನೋಡಿ, ಇದೆಲ್ಲ ಬಾಯ್ಸ್ ಸಮ್ಮರ್. ಇಷ್ಟೂನು ಓಕೆ, ಇಂಪ್ರೆಸಿವ್ ಆ್ಯಕ್ಚುಲಿ, ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ. ಸೊ ಇದು ಕಂಪ್ಲೀಟ್ 2 to 3 ಇಂದ ಶೇಡ್ 4 to 5 years, 2 to 3 to 6 months ಅಲ್ಲ ಅದು. ಓಕೆ, ಇದು 2 to 3 years. ಸಾರಿ. ಹೌದು. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ. ಕಾಲರ್ ನೆಕ್. ಯಾವ ವೆರೈಟಿ ಬೇಕು ಮೇಡಮ್ ಆ ಥರ ಎಲ್ಲ ವೆರೈಟಿನೂ ನಮಗೂ ಇದೆ. ಚೆನ್ನಾಗಿದೆ ಆ್ಯಕ್ಚುಲಿ. ಪ್ಲೀಸ್ ಡೂ ವಿಸಿಟ್. ನಾವು ಕೆಲವೊಂದನ್ನ ತೋರಿಸ್ತಾ ಇದ್ದೀವಿ ನಿಮಗೆ, ಬಟ್ ನೀವೇ ಬಂದಾಗ ಎಲ್ಲನೂ ಕೂಡ ತೆಗೆದು ನೋಡಿ ತೊಗೋಬೋದು. ಸ್ಲೀವ್ಲೆಸ್ ಜಾಕೆಟ್ಸ್ ಕೂಡ ಇದೆ, ಡಬಲ್ ಕಲರಲ್ಲಿ ಇದೆ ಮೇಡಮ್. ಇದು 5 to 6 years ಜಾಕೆಟ್ ತೋರಿಸಿದ್ದು. ಅಂದ್ರೆ ಜಾಕೆಟ್ 2 to 3 years ಇಂದ ಆಲ್ಮೋಸ್ಟ್ 15 to 16 ವರೆಗೂ ಇದಿದೆ. ಹೆಂಗೈತೆ ಹಂಗೆ ಬರುತ್ತೆ. ಓಕೆ, ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಕಲರ್ಸ್ ಐತೆ. ಶಾರ್ಟ್ಸ್ ಇದೆ. ಅಂದರೆ ಇಷ್ಟೇ ಲಿಮಿಟೆಡ್ ಏನಂತಾರೆ ನಮ್ಮಲ್ಲಿ ಯಾವ್ದು ಸೆಕ್ಷನ್ಸ್ ಅಂತಿಲ್ಲ. ಲಾಸ್ಟ್ ವರ್ಗು ಒಂದೇ ರೇಟ್ ಇರುತ್ತೆ, ಒಂದೇ ಪ್ರೈಸ್ ಇರುತ್ತೆ. 365 days. ಹೌದು. ಓ, ಯಾವ್ದು ಆಫರ್ ಹಿಂಗೆ ಲಿಮಿಟೆಡ್ ಆಫರ್ ಆಗಿಲ್ಲ, ಏನೂ ಇಲ್ಲ. ಫೆಸ್ಟಿವಲ್ ಆಫರ್ಸ್ ಅಂತ ಏನಿಲ್ಲ, ಯಾವುದು ಇಲ್ಲ. 365 days ಆಫರ್. ಹೌದು, ಆಫರ್. ಬಂಪರ್ ಆಫರ್ ಅಂತ ಹೇಳೋದು. 2 to 3 years ಇಂದ ಇನ್ನರ್ ವೇರ್ 15 to 16 ವರ್ಷನೂ ಸಿಗುತ್ತೆ ನಮಗೆ. ಬ್ರೀಫ್ ಬೇಕಂದ್ರೆ ಬ್ರೀಫ್ ಸಿಗುತ್ತೆ ಮೇಡಮ್. ಇದ್ರಲ್ಲಿ ತೋರಿಸ್ತೀನಿ ಆ ಥರ. ಓಕೆ, ಟಾಯ್ಸ್ ಕೂಡ ಇಟ್ಟಿದ್ದಾರೆ ಇಲ್ಲೆಲ್ಲ. ಈಗ ಬಂದರೆ ಮಕ್ಕಳು ಟಾಯ್ಸ್ ಬೇಕಂತ ಕೇಳೋದು ಜಾಸ್ತಿ. ಬಟ್ಟೆಗಿಂತ 129 rupeesಲ್ಲಿದೆ. ಇದು ಉಡ್ಡಿದ್ದು ತುಂಬ ಚೆನ್ನಾಗಿದೆ. ಪಿಕಾಕ್ ಅವರು ಪ್ರೈಸು ಕೂಡ ಹೇಳ್ತಿದ್ದಾರೆ. ನಂಗೆ ಅದೇ ಖುಷಿ ಆಗ್ತಿದೆ. 129 ಇದೆ. ಇದು ಚೆನ್ನಾಗಿದೆ. ಏನಿವೆಲ್ಲ ವಾಲ್ ಹ್ಯಾಂಗಿಂಗ್ಸ್. ವಾಲ್ ಹ್ಯಾಂಗಿಂಗ್ಸ್, ಡೋರ್ ವಾಲ್ ಹ್ಯಾಂಗಿಂಗ್. ಅಂದರೆ ಈಕೋ ಫ್ರೆಂಡ್ಲಿ, ಪ್ಲಾಸ್ಟಿಕ್ ತಲೆ ಉಡ್ಡಿಂದು. ಚನ್ನಪಟ್ಟಣದ ಚನ್ನಪಟ್ಟಣ ಟಾಯ್ಸ್ ಇದೆಲ್ಲ ಐಟಮ್ಸ್ ಅಲ್ವಾ? ಓಕೆ ಓಕೆ ಓಕೆ, ಈ ರೀತಿ ಇದೆ ಇದು. ಬಟ್ ಇದೇನು ಪ್ಲೇಟ್ಸಾ? ಇದು ಇದರ ಮೇಲೆ ಮೇಡಮ್, ಇದರ ಮೇಲೆ ಎತ್ತಿನ ಗಾಡಿ ಇದೆ. ಓಕೆ ಓಕೆ, ಎತ್ತಿನ ಗಾಡಿ. ನೈಸ್. ಇಲ್ಲಿ ನೋಡ್ಬೋದು ನೀವು, ಬೇಬಿ ಬ್ಲ್ಯಾಂಕೆಟ್ಸ್ ಇದೆ. 59 rupees. ಒಳ್ಳೆ ಸಾಫ್ಟ್ ಆಗಿದೆ. ಇದು ಕ್ವಾಲಿಟಿ ಮಾತ್ರ 100 on 100 ಅಂತ ಹೇಳ್ತೀನಿ, ಅಷ್ಟು ಚೆನ್ನಾಗಿದೆ. 49 ಬ್ಲ್ಯಾಂಕೆಟ್ಸ್ ಇದೆ. ಕಿಡ್ಸ್ ಪ್ರೀಮಿಯಂ ಟವಲ್ಲು 49ಗೆ ನೋಡಿ, ಪ್ಯೂರ್ ವೈಟ್ ಕಲರಲ್ಲಿದೆ. ಬೇಬಿ ಟವಲ್ಲು, ಬೇಬಿ ಕ್ಯಾಪ್ಸ್ ಇದೆ. 79ಗೆ 5 pieces ಇದು. 79ಗೆ 5 pieces. 100ಗೆ 5 pieces ಅಂತಾರೆ, 200ಗೆ ಅಂತಾರೆ, ಬಟ್ 79ಗೆ 5 pieces. ಗ್ರೇಟ್ ಗ್ರೇಟ್. ಇದರಲ್ಲಿ ಹ್ಯಾಂಡ್ ಗ್ಲೌಸ್ ಐತೆ. ಇದು 10 pieces ಸೆಟ್. ಓಕೆ, 39 rupees ಅಷ್ಟೇ. ಮಗು ತಲೆಯಿಂದ ಇಲ್ಲಿ ಕಾಲ್ವರೆಗೂ ಪಾದದವರೆಗೂ ಎಲ್ಲ ಸಿಗುತ್ತೆ. ಗ್ರೇಟ್. ಅದು ಡಿಫ್ರೆಂಟ್ ಕಲರ್, ಒಂದೇ ನಮ್ಮ ಹತ್ರ ಕಲರ್ ಅಂತೆಲ್ಲ ಇಲ್ಲ. ಡಿಫ್ರೆಂಟ್ ಕಲರ್ಸ್, ಎಲ್ಲ ಕಲರ್ಸ್, ಪ್ರತಿಯೊಂದು ಕಲರ್ಸು. ಓಕೆ, ಸೂಪರ್. ಬಾಯ್ಸ್ ಸೆಕ್ಷನ್ ಇದು. 10 to 11 years ಅವ್ರದ್ದು. ಹುಡೀಸ್ ಇದೆ, ಟೀ ಶರ್ಟ್ಸ್ ಇದೆ, ಕಾಲರ್ ನೆಕ್ಸ್ ಇದೆ, ರೌಂಡ್ ನೆಕ್ ಟೀ ಶರ್ಟ್ಸ್ ಇದೆ. ಸೊ ಕಲರ್ ಡಿಫ್ರೆಂಟ್ ಕಲರ್, ಎಲ್ಲ ರೀತಿ ಪ್ಲೇನ್ ಶರ್ಟ್ಸ್, ಡಿಸೈನ್ಸ್ ಶರ್ಟ್ಸ್, ಪ್ರಿಂಟೆಡ್ ಶರ್ಟ್ಸ್, ಎಲ್ಲ ರೀತಿ ಆಗಿರೋವಂಥದ್ದು ಇಲ್ಲಿ ಬಾಯ್ಸ್ ಸೆಕ್ಷನಲ್ಲಿ. 14 to 15 years ಕೂಡ ಇದೆ, 15 to 16 years ಕೂಡ ಇದೆ ಕಲೆಕ್ಷನ್ಸು. ಸೊ ಗರ್ಲ್ಸ್ ಶಾರ್ಟ್ಸ್ ಕೂಡ ಇದೆ, ಮತ್ತು 4 to 5 years ಗರ್ಲ್ಸ್ ಬಟ್ಟೆಗಳೆಲ್ಲ ಇದೆ. 2 to 3 ನ್ಯೂ ಅರೈವಲ್ಸ್ ಅಂತ ಇದೆ ಸಾಕಷ್ಟು. 3 to 4 years ಮಕ್ಕಳದು ಇಲ್ಲಿ ಹುಡುಗಿರ್ದಿದೆ. ನನ್ನ ವೀವರ್ಸ್ಗೆ ನೀವು ಒಂದ್ಸತಿ ಬಾಲಾಜಿ ಕ್ರಿಯೇಷನ್ಸ್ಗೆ ನೋಡಿ ಸೆಲೆಕ್ಷನ್ ಮಾಡಿ. ಟ್ರಯಲ್ ರೂಮ್ ಇದೆಯಾ? ಹೌದು, ಫಸ್ಟ್ ಫ್ಲೋರಲ್ಲಿ ಐತೆ. ಫಸ್ಟ್ ಫ್ಲೋರಲ್ಲಿ ಟ್ರಯಲ್ ರೂಮ್ ಕೂಡ ಇದೆ. ಸೊ ಟ್ರಯಲ್ ಮಾಡಿ ನಿಮ್ಮ ಸೈಜಿಗೆ ತಕ್ಕಂಥ ಬಟ್ಟೆಗಳನ್ನ ತೊಗೊಂಡು ಹೋಗಿ. ಫ್ರಾಕ್ ಒಳ್ಳೆ ಪ್ರೈಸಿಗೆ ಸಿಗ್ತದೆ. ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಅಂತ ಹೇಳ್ಬೋದು. ಒಳ್ಳೆ ಮೆಟೀರಿಯಲ್ಲು. ಇದು ನೋಡಿ, ಜೀನ್ಸು ಎಷ್ಟು ಚೆನ್ನಾಗಿದೆ, ಕ್ಯೂಟ್. ನೋಡಿ, ವಿಂಟರ್ ವೇರ್ ಜಾಕೆಟ್ಸ್ ಎಲ್ಲ ಇದೆ. ಸೊ ಇದರಲ್ಲಿ ಎಷ್ಟು ಕಲರ್ಸ್ ಇದೆಯಪ್ಪ. ಸ್ಲೀವ್ ಇದೆ, ಫುಲ್ ಸ್ಲೀವ್ಸು ಇದೆ. ಸೊ ನಾವಾಗಲೇ ಹೇಳ್ದಂಗೆ ಪ್ರೈಸಲ್ಲಿ ಅಜಗಜಾಂತರ ಡಿಫ್ರೆನ್ಸ್ ಇದೆ, ಬಟ್ ಕಸ್ಟಮರ್ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಬಟ್ಟೆನೂ ಅಷ್ಟೇ ಚೆನ್ನಾಗಿದೆ. ಮೇನ್ ಆಗಿ ಏನಂತಂದ್ರೆ ನಾವು ದುಡಿದಿರೋದೆಲ್ಲ ಬಟ್ಟೆಗೆ ಹಾಕ್ತೀವಿ ಅಂತ ಒಂದು ಬೇಜಾರು ಇರುತ್ತೆ. ಬಟ್ ಇಲ್ಲಿ ಒಳ್ಳೆ ಬ್ರ್ಯಾಂಡೆಡ್ ಹಾಕೊಂಡು ಪರವಾಗಿಲ್ಲ, ಬಟ್ ಅಷ್ಟೊಂದು ದುಡ್ಡು ಹಾಕ್ತಿಲ್ಲ. ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ, ಒಳ್ಳೆ ಕ್ವಾಲಿಟಿ ಬಟ್ಟೆ. ಅಯ್ಯೋ ಇಷ್ಟೇ ಕಡಿಮೆ ಕೊಟ್ಟು ಕಿತ್ತೋಗ್ಬಿಡುತ್ತೆ ಆ ಥರ ಎಲ್ಲ ಏನಿಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಮುಟ್ಟಿದ್ರೆ ಅಷ್ಟು ಸಾಫ್ಟಾಗಿ, ಮಕ್ಕಳಿಗೆ ಮೈಗೆ ಹಾಕ್ಕೊಂಡ್ರೆ
ಕಂಫರ್ಟ್ ಫೀಲ್ ಆಗಬೇಕು, ಫೀಲ್ ಇರುತ್ತೆ. ಆ ರೀತಿ ಇದೆ. ಆಮೇಲೆ ಇದು ಕಲರ್ ಹೋಗೋದು, ಶೇಡಿಂಗ್ ಮೇನ್ ಆಗಿ ಪ್ರಾಬ್ಲಮ್ ಇಲ್ಲ. ಸಿಂಕ್ ಆಗೋದು, ಒಂದ್ಸಲಿ ವಾಶ್ ಆದ್ಮೇಲೆ ಸಿಂಕ್ ಆಗೋದು, ಆತರ ಯಾವ ಪ್ರಾಬ್ಲಮ್ ಇಲ್ಲ. ಓಕೆ, ಕಸ್ಟಮರ್ ಕಂಪ್ಲೇಂಟ್ ಇಲ್ಲ. ಓಕೆ, ಸೊ ಕಸ್ಟಮರ್ ಹೊರಗಡೆ ಹೋದ್ರೂ ಇಷ್ಟು ವೆರೈಟಿ ಸಿಗಲ್ಲ, ಅಷ್ಟು ವೆರೈಟಿ ಬಾಲಾಜಿ ಕ್ರಿಯೇಷನ್ ಎಲ್ಲ ಐತೆ ನೋಡಿ. ಓಕೆ, ಸೂಪರ್. ಥ್ಯಾಂಕ್ ಯು ಬಾಲಾಜಿ ಕ್ರಿಯೇಷನ್ಸ್. ನಮ್ಮೆಲ್ಲರಿಗೂ ನೀವು ಇಷ್ಟೊಂದು ಒಳ್ಳೆ ಕಂಫರ್ಟ್ ಕೊಡ್ತಿರೋದಕ್ಕೆ. ಮೇನಾಗಿ ಬಟ್ಟೆ ಎಲ್ಲ ಚೆನ್ನಾಗಿ ಒಂದು ಗುಡ್ ಲುಕ್ ನಾವೇನು ಪ್ರೆಸೆಂಟ್ ಮಾಡ್ತೀವಿ ಅದೇ ಇಂಪಾರ್ಟೆಂಟ್, ಕಾನ್ಫಿಡೆಂಟ್ ಕೂಡ ಕೊಡುತ್ತೆ. ಸೊ ನಾನಂತೂ ಬಂದು ಇಲ್ಲಿ ಎಂಜಾಯ್ ಮಾಡಿ ನೋಡ್ತಾ ಇದ್ದೀನಿ. ನೀವು ಕೂಡ ಬಾಲಾಜಿ ಕ್ರಿಯೇಷನ್ಸ್ಗೆ ಬನ್ನಿ, ನೋಡಿ ಯಾವ ರೀತಿ ಬಟ್ಟೆ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ತೊಗೊಂಡು ಹೋಗಿ. ಇವಾಗ ನಾವು ಕಿಡ್ ಸೆಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಏನಪ್ಪ ಅಂತ ಅಂದರೆ ಬರೀ ಲೇಡೀಸ್ ಐಟಮ್ಸ್ ಇರೋದು. ಲೇಡೀಸ್ ಡ್ರೆಸ್ಸಸ್ಸು, ಕ್ರಾಪ್ ಟಾಪ್ಸ್, ಪುಲ್ ಓವರ್, ಹುಡೀಸ್ ಎಲ್ಲನೂ ಇದೆ. ಎತ್ನಿಕ್ ವೇರ್ ಆಗಿರ್ಬೋದು ಅಥವಾ ಡಿಸೈನರ್ ವೇರ್ಸು, ಪಾರ್ಟಿ ವೇರ್ಸು, ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಇಲ್ಲಿ ತೋರಿಸ್ತಿದ್ದಾರೆ ನೋಡಿ. ಇಲ್ಲಿ ಈ ಟಾಪ್ಸ್ ಬಂದು ಯೆಲ್ಲೋ ಕಲರ್ ಮತ್ತು ಪರ್ಪಲ್ ಕಲರ್ದು. ನನಗೆ ಕ್ವಾಲಿಟಿಲಿ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಮತ್ತು ಬಾತ್ ಟವಲು ಕೂಡ ಇದೆ ನೋಡಿ. ನಾವು ಸ್ನಾನ ಮಾಡ್ಕೊಬಂದ ತಕ್ಷಣ ಬಾತ್ ಟವಲ್ ಯೂಸ್ ಮಾಡಿದ್ರೆ ವಾಟರ್ ಏನಿರುತ್ತೆ ಬಾಡಿಲಿ ಅದು ಅಬ್ಸರ್ವ್ ಆಗುತ್ತೆ. ಸೊ ಟೈಮ್ ಕೂಡ ಸೇವ್ ಆಗುತ್ತೆ. ಅದಾದಮೇಲೆ ಹಾಗೆ ಮುಂದೆ ಹೋಗ್ತಾ ನಮಗೆ ಹುಡೀಸ್ ಆವಾಗಲೇ ಹೇಳಿದ್ನಲ್ಲ, ಹುಡೀಸು ಕೂಡ ಇದೆ. ವಿತೌಟ್ ಜಿಪ್ ಹುಡೀಸು ಇದೆ, ವಿತ್ ಜಿಪ್ ಹುಡೀಸು ಇದೆ ಅಂತ ನಮಗಲ್ಲಿ ಹೇಳ್ತಾ ಹೋಗ್ತಿದ್ರು. ಮತ್ತು ವಿಂಟರ್ ವೇರ್ ಕೂಡ ಇದೆ. ಅದಾದಮೇಲೆ ಸಾಕಷ್ಟು ಒನ್ ಸ್ಲಿಟ್ ಏನು ಹೇಳ್ತಾರೆ, ಸಾಕಷ್ಟು ವೆರೈಟಿ ಬಟ್ಟೆಗಳಿದೆ. ನನಗೆ ಕೆಲವೊಂದು ಹೆಸರುಗಳು ಗೊತ್ತಿಲ್ಲ. ಒನ್ ಪೀಸ್ ಬಟ್ಟೆಗಳು ಇದೆ. ಸೊ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ಬಾಲಾಜಿ ಕ್ರಿಯೇಷನ್ಸಲ್ಲಿ. ಹೆಣ್ಮಕ್ಳಿಗೆ ಇಂಥದ್ದು ಇಲ್ಲ ಅನ್ನೋದಿಲ್ಲ, ಸಾಕಷ್ಟು ಸಿಗುತ್ತೆ ಅಂತ ನಿಮಗೂ ಗೊತ್ತು. ಆದರೆ ಅದು ಅಷ್ಟು ಕೂಡ ಒಟ್ಟಿಗೆ ಒಂದೇ ಅಂಗಡಿಲಿ ಸಿಗುತ್ತೆ ಅಂತ ಅಂದರೆ ಅದು ಬಾಲಾಜಿ ಕ್ರಿಯೇಷನ್ಸಲ್ಲಿ ಅಂತ ನನಗೆ ಅನಿಸ್ತು. ಸೊ ಇಲ್ಲಿ ವಿಂಟರ್ ವೇರ್ಸ್ ನೋಡಿ, ಜಾಕೆಟ್ಸ್ ಇದೆ, ಡಬಲ್ ಕಲರಲ್ಲಿ ಇದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತು ಅವರು ನನಗೆ ಯಾವಾಗಲೇ ಹೇಳ್ದ ಹಾಗೆ ಕಲರ್ ಹೋಗಲ್ಲ, ಶ್ರಿಂಕ್ ಆಗಲ್ಲ. ಸೊ ಯಾವುದೇ ರೀತಿಯಾಗಿ ನಮಗೆ ಕಸ್ಟಮರ್ ಕಂಪ್ಲೇಂಟ್ ಬಂದಿಲ್ಲ ಈ ರೀತಿಯಾಗಿ. ಮತ್ತು ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಎಷ್ಟು ಕಡಿಮೆ ದುಡ್ಡು ಕೊಡ್ತೀರಾ ಅಷ್ಟಕ್ಕೆ ಜಸ್ಟಿಸ್ ಆಗುವಂಥ ರೀತಿ ಬಟ್ಟೆ ನಮ್ಮಲ್ಲಿದೆ. ಆ ಕ್ವಾಲಿಟಿ ಆಗಿರಬಹುದು ಅಥವಾ ಆ ಪ್ರೈಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು, ಇವೆಲ್ಲನೂ ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಕಸ್ಟಮರು ನಮ್ಮ ಅಂಗಡಿಗೆ ಬರಲಿ, ಅವರು ಖುಷಿಯಾಗಿ ಶಾಪ್ ಮಾಡಲಿ, ಖುಷಿಯಾಗಿ ಬಟ್ಟೆ ತೊಗೊಂಡು ಹೋಗಲಿ, ಜೀವನದಲ್ಲಿ ಖುಷಿಯಾಗಿ ಇರಲಿ ಅಂತ ನಾವಿಲ್ಲಿ ಈ ಥರ ಅಫೋರ್ಡೆಬಲ್ ಪ್ರೈಸು ಪ್ಲಸ್ ಒಳ್ಳೆ ಕ್ವಾಲಿಟಿ, ಒಳ್ಳೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್, ಕಲರ್ಸ್ ಎಲ್ಲ ಇಟ್ಟಿದ್ದೀವಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇಲ್ಲಿ ಎಲ್ಲ ರೀತಿಯಾದ ಸೈಜ್ಗಳು ಇದೆ. ಎಸ್ ಇಂದ XXXವರೆಗೂ ಕೂಡ ಸೈಜು ಸಿಗುತ್ತೆ ಅಂತಲೇ ಹೇಳಿದ್ರು. ಸೊ ಸಮ್ಟೈಮ್ಸ್ ಸೈಜು ಕೂಡ ಮ್ಯಾಟ್ರ್ ಆಗುತ್ತೆ. ಯಾಕಂತಂದರೆ ಒಂದು ಡ್ರೆಸ್ಸು ನಾವು ತುಂಬ ಇಷ್ಟಪಟ್ಬಿಟ್ಟಿರ್ತೀವಿ, ಆ ಸೈಜ್ ನಮಗೆ ಸಿಗಲ್ಲ ಅಂತ ಅಂದಾಗ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಬಟ್ ಇಲ್ಲಿ ಹಾಗಾಗಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಈ ಕಡೆ ನೋಡ್ತಿರೋದೆಲ್ಲ ಜಂಪ್ ಸೂಟ್ಸು. ಸೊ ಯೂನಿಕ್ ಆಗಿದೆ ಜಂಪ್ ಸೂಟ್ಸುಗಳು ಕೂಡ. ತುಂಬ ಸಿಂಪಲ್ ಆಗಿ ಆ್ಯಂಡ್ ಎಲಿಗೆಂಟಾಗೂ ಇದೆ, ಮತ್ತು ಗ್ರ್ಯಾಂಡ್ ಲುಕ್ಕಲ್ಲೂ ಇದೆ. ಡೈಲಿ ವೇರ್ ಜಂಪ್ ಸೂಟ್ಸ್ ಅಂತ ಹೇಳ್ಬೋದು. ಕಾಲರ್ ನೆಕ್ಕಲ್ಲೂ ಅವ್ರು ತೋರಿಸಿದಾರಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಇನ್ನೊಂದು ಜಂಪ್ ಸೂಟ್ ತೋರಿಸಿದ್ರು. ಅದು ಜಂಪ್ ಸೂಟ್ ರೀತಿಯೇ ಇರಲಿಲ್ಲ, ಬಟ್ ಅದು ಇವಾಗ ಕೆಲವರು ಫ್ರೀ ಸ್ಟೈಲಲ್ಲಿ ಹಾಕೋಬೇಕು ಅಂತ ಹೇಳ್ತಾರಲ್ಲ, ನೋಡಿ ಇಲ್ಲಿ ತೋರಿಸಿದಾರಲ್ಲ, ಇದು ಜಂಪ್ ಸೂಟೇ. ಸೊ ಫ್ರೀ ಸ್ಟೈಲಲ್ಲಿದೆ, ಫ್ರೀಯಾಗೇ ಇರುತ್ತೆ, ಹಾಕ್ಕೊಂಡು ಓಡಾಡ್ಬೋದು. ಸೊ ಡೈಲಿ ವೇರ್ಸ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೂ ಕೂಡ ನಾವು ವೇರ್ ಮಾಡ್ಬೋದು. ದಿಸ್ ಇಸ್ ಮೈ ಟುಡೇಸ್ ಔಟ್ಲುಕ್. ನೋಡಿ, ಲೇಡೀಸ್ ಸೆಕ್ಷನಲ್ಲಿ ನೋಡ್ತಾ ಇದ್ರೆ ಮುಗಿತಾನೆ ಇಲ್ಲ. ಇದು ಬಂದು ಲೆಗಿನ್ಸ್ ಮೇಲೆ ಹಾಕುವಂಥ ಕುರ್ತೀಸು. ಸೊ 190 ಸಮಥಿಂಗ್ 160 ಸಮಥಿಂಗ್ ಹೇಳ್ತಾ ಇದ್ರು. ಅಲ್ಲಿ ಪ್ರೈಸ್ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಬಾಲಾಜಿ ಕ್ರಿಯೇಷನ್ಸಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂತಂದರೆ ಪ್ರೈಸ್ನ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಿದ್ದಾರೆ. ಮತ್ತು ನಾನಿಲ್ಲಿ ತುಂಬಾ ಕಡಿಮೆ ರೇಟು, ಚೀಪಾಗಿ ಸಿಗುತ್ತೆ ಅಂತ ಹೇಳೋಕ್ಕೋಗಲ್ಲ, ಅಥವಾ ತುಂಬ ಕಾಸ್ಟ್ಲಿ ಅಂತ ಹೇಳೋಕ್ಕೋಗಲ್ಲ, ಅಫೋರ್ಡೆಬಲ್ ಪ್ರೈಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಲ್ವಾ, ಆ ಸೆಕೆಂಡ್ ಫ್ಲೋರ್ ಏನು ನಾನು ಹೋಗಿದ್ದೆ ಲೇಡೀಸ್ ಸೆಕ್ಷನ್ ಅಂತ, ಕಂಪ್ಲೀಟ್ ಫ್ಲೋರು ಹೆಣ್ಮಕ್ಳದೇ ಇದೆ. ಇಲ್ಲಿ ಒಂದು ಸೆಟ್ ತೋರಿಸಿದಾರಲ್ವ, ಇದು 600 ಚೇಂಜಿಗೆ ಕೊಡುವಂಥದ್ದು. ಸೊ ದುಪ್ಪಟ್ಟ, ಪ್ಯಾಂಟು, ಟಾಪು 3 ಕೂಡ ಬರುತ್ತೆ. ಎತ್ನಿಕ್ ವೇರ್ಸ್ ಸಿಗುತ್ತೆ ಇಲ್ಲಿ, ಮತ್ತು ಪಾರ್ಟಿ ವೇರ್ಸ್ಗಳು ಕೂಡ ಸಿಗುತ್ತೆ. ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಯೂನಿಕ್ ಕಲರ್ಸ್ ಸೆಟ್ ಇದೆ, ಡ್ರೆಸ್ ಸೆಟ್ಸಸ್ ಇದೆ. ಅದಾದಮೇಲೆ ನಾನು ನೋಡ್ತಾನೆ ಇದ್ದೀನಿ, ನಾವು ಹೆಂಗಸ್ರು ಹೆಂಗಪ್ಪ ಅಂತಂದರೆ ಒಂದು ನೋಡಿದ್ರೆ ಇದೇ ಕಲರಲ್ಲಿ ಇನ್ನೊಂದು ಪ್ಯಾಟರ್ನ್ ಸಿಗುತ್ತಾ ಅಂತ ಕೇಳ್ತೀವಿ, ಮತ್ತು ಇದೇ ಪ್ಯಾಟರ್ನಲ್ಲಿ ಇನ್ನೊಂದಷ್ಟು ಸಾಕಷ್ಟು ಕಲರ್ಸ್ ಸಿಗುತ್ತಾ ಅಂತ ಕೇಳ್ತೀವಲ್ಲ, ಆ ರೀತಿ ಅಷ್ಟು ಕಲೆಕ್ಷನ್ಸ್ ಇದೆ. ಇಲ್ಲಿ ಕೇಳೋ ಅಷ್ಟೇ ಇಲ್ಲ, ತುಂಬಾ ಕಲರ್ಸು
ಮತ್ತು ಪ್ಯಾಟ್ರನ್ಸು ಎಲ್ಲ ಡಿಫ್ರೆಂಟಾಗಿ ನಮಗೆ ಸಿಗುತ್ತೆ. ಒಂದೇ ಕಲರಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಒಂದೇ ಕಲರ್ ಏನು ಹೇಳ್ತೀವಿ ನಾವು ಈ ಥರ ಸಿಗುತ್ತೆ. ಮತ್ತು 1 ಪೀಸ್ ಬಟ್ಟೆಗಳು, ಫ್ರಾಕ್ಸ್ ಆಗಿರ್ಬೋದು, ಇದೆಲ್ಲನೂ ಸಾಕಷ್ಟು ನನಗೆ ತೋರಿಸಿದ್ರು. ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ನಾವು ಅಷ್ಟೊಂದು ನೋಡೋದಕ್ಕಾಗೋದಿಲ್ಲ, ನಿಮಗೆ ಅಷ್ಟೊಂದು ತೋರಿಸೋದಕ್ಕಾಗೋದಿಲ್ಲ. ನೀವೇ ಇಲ್ಲಿ ಬಂದು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗೋದು. ಮತ್ತು ಇಲ್ಲೊಂದು ಬ್ಲ್ಯಾಕ್ ಕಲರ್ ಪಾರ್ಟಿ ವೇರ್ ತೋರಿಸಿದ್ದಾರೆ. ನನಗಿದು ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಪ್ಯಾಟರ್ನಲ್ಲಿ ನೋಡಿ ಹಾಕ್ಕೊಂಡಿರೋದಾರಲ್ಲ, ಸೊ ಈ ಥರ ಬರುತ್ತೆ ಔಟ್ಫಿಟ್ಟು. ಅಷ್ಟೇ ಅಲ್ಲ, ಲೇಡೀಸ್ ಅಂತ ಅಂದರೆ ಹಿಂಗೆ ಗೊತ್ತಾ ಸ್ಪೆಷಾಲಿಟಿ, ನಾವು ಜೆಂಟ್ಸ್ ಡ್ರೆಸ್ ಹಾಕೋಬೋದು, ಅಂದರೆ ಜೀನ್ಸ್ ಪ್ಯಾಂಟ್, ಟೀ ಶರ್ಟ್ಸ್ ಎಲ್ಲನೂ ಹಾಕೋಬೋದು ಅಲ್ವಾ. ಮತ್ತು ಲೇಡೀಸ್ಗೆ ಆಲ್ರೆಡಿ ಎಷ್ಟೊಂದು ವೆರೈಟೀಸ್ ಆಫ್ ಡ್ರೆಸ್ಸಸ್ಸು ಸಿಗುತ್ತೆ, ಅಂದರೂ ನಾವು ಬೇರೆದೆಲ್ಲ ಹಾಕೋತಿರ್ತೀವಿ. ಇತ್ತೀಚೆಗೆ ಎಷ್ಟು ಡಿಫ್ರೆಂಟ್ ನೇಮಲ್ಲಿ ಬಂದಿರೋವಂಥ ಪ್ಯಾಂಟ್ಗಳ ಹೆಸರು, ಬೂಟ್ ಕಟ್ ಪ್ಯಾಂಟ್ಸು, ಬುಲ್ ಪ್ಯಾಂಟ್, ಏನೇನೋ ಪ್ಯಾಂಟ್ ಹೇಳ್ತಾರೆ. ನಾನೇನೋ ಮಿಸ್ಟೇಕ್ ಮಾಡಿದರೆ ಕ್ಷಮಿಸಿ ಕೆಲವೊಂದು ಹೆಸರಲ್ಲಿ. ಸೊ ಸಿಕ್ಕಾಬಟ್ಟೆ ಪ್ಯಾಂಟ್ ಕಲೆಕ್ಷನ್ಸು ಕೂಡ ಇತ್ತು. ಲೆಗ್ಗಿಂಗ್ಸ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು, ಮನೆಗೆ ಹಾಕೊಳ್ಳೋಂಥ ಪ್ಯಾಂಟ್ಸ್ ಆಗಿರ್ಬೋದು, ಟ್ರ್ಯಾಕ್ ಪ್ಯಾಂಟ್ಸ್ ಆಗಿರ್ಬೋದು, ಅಥವಾ ಫ್ರೀ ಪ್ಯಾಂಟ್ಸ್ ಆಗಿರ್ಬೋದು, ಇವೆಲ್ಲನೂ ಕೂಡ ನೆಕ್ಸ್ಟ್ ತೋರಿಸ್ತಾ ಹೋಗ್ತಾರೆ ನಮಗೆ. ಸೊ ಅವ್ರೇನು ಹೇಳ್ತಿದ್ದಾರೆ ಅಂತ ಅಂದರೆ, ನನಗೆ ಇಲ್ಲಿ ಯಾವುದೇ ರೀತಿಯಾದಂಥ ಬಟ್ಟೆ ನೀವು ಕೇಳಿ ನಿಮಗೆ ಸಿಕ್ಕಿಲ್ಲನೇ ನಾ ಹೆಲ್ಪ್ ಮಾಡ್ತೀನಿ ತೆಕ್ಕೊಡೋದ್ರಲ್ಲಿ. ಬಟ್ ನೀವು ಪೇಷನ್ಸಿಂದ ಇಲ್ಲಿ ಬಂದು ಒಂದಿಷ್ಟು ಟೈಮು ನಿಮಗೋಸ್ಕರ ಅಂತ ನೀವು ಇಲ್ಲಿ ಬಂದು ನೋಡಿದಾಗಲೇ ನಿಮಗೆ ಗೊತ್ತಾಗೋದು. ಅಷ್ಟೇ ಅಲ್ಲ, ಸುಮ್ಮನೆ ಏನೋ ಬಟ್ಟೆ ತೊಗೊಂಡು ನನ್ನ ಸೈಜ್ ಗೊತ್ತಿಲ್ಲ ಏನಿಲ್ಲ ಇದಾಗಬಹುದು ಅಂತ ಎತ್ಕೊಂಡು ಹೋಗೋಂಗಿಲ್ಲ, ಏನಿಲ್ಲ. ಇಲ್ಲಿ ಟ್ರಯಲ್ ರೂಮ್ ಕೂಡ ಇದೆ ಅಂತ ಹೇಳಿದ್ರು. ಸೊ ನಾನು ಆವಾಗಲೇ ಹೇಳ್ದಂಗೆ ಪ್ಯಾಂಟ್ಸ್ಗಳು ನೋಡಿ, ಇಷ್ಟು ವೆರೈಟಿ ಆಫ್ ಪ್ಯಾಂಟ್ಸು ಬರೀ ಲೇಡೀಸ್ಗೆ ಇದು. ಅಷ್ಟೇ ಅಲ್ಲ, ಹ್ಯಾಂಡ್ ಬ್ಯಾಗ್ಸ್ಗಳು ಕೂಡ ಇತ್ತು ಇಲ್ಲಿ. ಹ್ಯಾಂಡ್ ಬ್ಯಾಗ್ಸು ಅಷ್ಟೇ ಅಫೋರ್ಡಬಲ್ ಪ್ರೈಸು, ಒಳ್ಳೆ ಕ್ವಾಂಟಿಟಿ ಲೆದರ್ ಬ್ಯಾಗ್ಸ್ಗಳು ಕೂಡ ಇತ್ತು. ಡೈಲಿ ಹಾಕೋಬೋದು. ನನಗಿವತ್ತು ನನ್ನ ಔಟ್ಫಿಟ್ ಮೇಲೆ ತುಂಬ ಲವ್ ಆಗಿಬಿಟ್ಟಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆ, ನೋಡ್ತಾ ಇದ್ರಲ್ಲ, ಅಲ್ಲಿ ಸಾಕಷ್ಟು ರೀತಿಯಾದ ಪ್ಯಾಂಟ್ಸ್, ಜಗ್ಗಿಂಗ್ಸು, ಏನೇನೋ ಪ್ಯಾಂಟ್ಸ್, ನಾನು ಆವಾಗಲೇ ಹೇಳಿದ್ನಲ್ಲ ಹೆಸರೇ ನನಗೆ ಗೊತ್ತಿಲ್ಲ. ಸೊ ಹಾಗೆ ಬರ್ತಾ ಇದ್ದರೆ ಮುಂದೆ ಏನಂತಾರೆ ಕಿಚನ್ ಯುಟೆನ್ಸಿಲ್ಸ್ಗಳು ಕೂಡ ಇತ್ತು. ಸೊ ಇದೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳಿದ್ರು. ಸಾಕಷ್ಟು ವೆರೈಟಿ ಇದೆ ಇಲ್ಲಿ. ಹಾಲು ಪಾತ್ರೆ, ಕುಕ್ಕರ್ಸು, ಪ್ಯಾನು, ಐರನ್ ಮೆಟೀರಿಯಲ್ಲು. ಸೊ ಇದೆಲ್ಲ ನೋಡೋಕೆ ತುಂಬ ಖುಷಿ ಆಗ್ತಾಯಿತ್ತು, ಯಾಕಂತಂದರೆ ಅಷ್ಟು ಗಟ್ಟಿ ಇತ್ತು. ಸೊ ಸ್ಟೀಲ್ ಪಾತ್ರೆಗಳು ತಿಕ್ಕಾಗಿ ಇದ್ದಷ್ಟು ಒಳ್ಳೆಯದು, ಬಾಳಿಕೆ ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಪ್ಯಾನು ಎಲ್ಲ ತೋರಿಸ್ತಾ ಇದ್ರು. ಮತ್ತು ಗ್ರಾಸರೀಸ್ ಇಟ್ಕೊಳ್ಳೋವಂಥ ಗ್ರಾಸರಿ ಡಬ್ಬಿಗಳಾಗಿರ್ಬೋದು, ಅಥವಾ ಮಸಾಲ ಡಬ್ಬಿ, ಇದೆಲ್ಲ ತೋರಿಸ್ತಿದ್ರು. ಈ ಕುಕ್ಕರ್ ಮೇಲೆ ನಂಗೆ ತುಂಬ ಆಸೆ ಆಗ್ಬಿಡುತ್ತೆ, ಯಾಕಂದರೆ ಬಿರಿಯಾನಿ ಮಾಡಿದಾಗ ಅಥವಾ ಪಲಾವ್ ಮಾಡಿದಾಗ ಅಥವಾ ಬಿಸಿ ಬಿಸಿ ಅನ್ನನೇ ಜನ ಬಂದಾಗ ಒಂದಷ್ಟು ಜಾಸ್ತಿ ಮಾಡಬೇಕು ಅಂತಲೇ ಈ ಥರ ದೊಡ್ಡ ದೊಡ್ಡ ಪಾತ್ರೆಗಳು ಬೇಕಾಗತ್ತೆ ಅಲ್ವಾ. ಲೇಡೀಸಿಗೆ ಮೇಯ್ನಾಗಿ ಕಿಚನ್ ಡೆಕೋರ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಈ ಥರ ಹೊಸ ಹೊಸ ಪಾತ್ರೆಗಳೆಲ್ಲ ತೊಗೊಂಡು ನಾವು ಡೆಕೋರ್ ಮಾಡಿದಾಗ ಇನ್ನೂ ಕಿಚನ್ ಎನ್ಹ್ಯಾನ್ಸ್ ಆಗಿರುತ್ತೆ, ಇನ್ನೂ ಆ ಲುಕ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು ನಾನು. ಸೊ ತುಂಬಾ ಚೆನ್ನಾಗಿತ್ತು. ಇನ್ನೂ ನನಗೆ ಸಾಕಷ್ಟು ನೋಡೋಕ್ಕಿತ್ತು, ನಿಮಗೆಲ್ಲ ಒಟ್ಟಿಗೆ ತೋರಿಸೋದಕ್ಕಿತ್ತು ಪಾತ್ರೆಗಳೆಲ್ಲ. ಆದರೆ ನಾನು ತೋರಿಸೋದಕ್ಕಿಂತ ನೀವೇ ಇಲ್ಲಿ ಬಂದು ನೋಡಿ ಯಾವ ರೀತಿ ನಿಮಗೆ ಬೇಕು ಅಂತ ತೊಗೊಬೋದು. ಮತ್ತು ಬೇರೆ ಸ್ಟೀಲ್ ಶಾಪ್ಗಳಲ್ಲೆಲ್ಲ ಸ್ಟೇನ್ಲೆಸ್ ಸ್ಟೀಲ್ಗೆ ಒಂದು ರೇಟ್ ಇರುತ್ತೆ, ನಾರ್ಮಲ್ ಸ್ಟೀಲ್ಗೆ ಒಂದು ರೇಟ್ ಇರುತ್ತೆ. ಏನಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಅಂದರೆ ತುಕ್ಕು ಹಿಡಿಯೋದಿಲ್ಲ, ರಸ್ಟ್ ಆಗೋದಿಲ್ಲ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ರೇಟ್ ಹಾಕಿರ್ತಾರೆ. ಬಟ್ ಇಲ್ಲಿ ಹಾಗಲ್ಲ, ಸ್ಟೇನ್ಲೆಸ್ ಸ್ಟೀಲಿಗೆ ಬೇರೆ ರೇಟು, ಆ ಸ್ಟೀಲಿಗೆ ಬೇರೆ ರೇಟಾಗಿಲ್ಲ, ಎಲ್ಲದಕ್ಕೂ ಒಂದೇ ರೇಟು. ನಾವು ಮುಟ್ಟಿದ ತಕ್ಷಣ ಈ ಪಾತ್ರೆಗೆ ಇಷ್ಟು ಅಂತ ಬೆಲೆ ಹೇಗೆ ನಾವು ನಿಗದಿಸ್ತೀವಿ, ಅಷ್ಟು ಬೆಲೆ ಅದಕ್ಕಿಂತ ಕಡಿಮೆ ಸಿಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನಾನೇನೋ ಕೊಚ್ಕೋತಿಲ್ಲ, ಇಲ್ಲಿ ಆ್ಯಕ್ಚುಲಾಗಿ ನಾನು ನೋಡಿದ್ದೆ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಈ ಕಡೆ ಬಂದಾಗ ಗಿಫ್ಟ್ ಐಟಮ್ಸ್ ಇದೆ ಅಥವಾ ಶೋಕೇಸಿಂಗ್ ಐಟಮ್ಸ್ ಇದೆ. ಸೊ ಇವೆಲ್ಲನೂ ಅಷ್ಟೇ ಒಳ್ಳೆ ಪ್ರೈಸಲ್ಲಿ ಸಿಗ್ತಿತ್ತು. ಇವಾಗ ಸಾಕಷ್ಟು ಜನ ಗಿಫ್ಟ್ಸ್ ಕೊಡೋದು ತುಂಬ ರೂಢಿ ಆಗಿಬಿಟ್ಟಿದೆ. ಆದರೆ ರಿಪೀಟೆಡ್ ಗಿಫ್ಟ್ಸ್ನ ನಾನು ಕೂಡ ನೋಡಿದ್ದೀನಿ, ನನಗೂ ಸಿಕ್ಕಿದೆ. ಪ್ಲಸ್ ನಾನು ಕೂಡ ರಿಪೀಟೆಡ್ ಗಿಫ್ಟ್ನ ಸಾಕಷ್ಟು ಜನ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ರಿಪೀಟೆಡ್ ಗಿಫ್ಟ್ ಐಟಮ್ಸ್ ನಾನು ನೋಡಲಿಲ್ಲ. ಸಿಕ್ಕಾಪಟ್ಟೆ ಯೂನಿಕ್ ಆಗಿರುವಂಥ ಗಿಫ್ಟ್ ಐಟಮ್ಸೇ ನಾನು ನೋಡ್ತಾ ಇದ್ದೆ. ಇಲ್ಲಿ ನೋಡ್ತಾ ಇದ್ದಲ್ಲ, ಇದು ಬಂದು ಏನಿರ್ಬೋದು ಹೇಳಿ ನೋಡೋಣ. ಇದು ಬಂದು ಟ್ರೇ. ಸೊ ಟ್ರೇನೇ ಇಷ್ಟು ಯೂನಿಕಾಗಿ ಇಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮಿರರ್ ಇರೋವಂಥ ಟ್ರೇ. ಸೊ ನಮ್ಮ ಮುಖ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸಾಕಷ್ಟು ಡಿಸೈನಲ್ಲಿ ಇದೆ ಈ ಟ್ರೇಸು. ಒಂದು ಫ್ಲವರ್ ಆಗಿರ್ಬೋದು, ಮತ್ತು ಬರ್ಡ್ಸ್ ಕೂಡ ಇತ್ತು, ಬರ್ಡ್ಸ್ ಡಿಸೈನ್ಸು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಬರ್ಡ್ಸ್ ಡಿಸೈನ್ ವಿತ್ ಮಿರರ್ ವರ್ಕ್. ಸೊ ಕೆಲವೊಂದು ಪ್ರಿಂಟೆಡ್ ಇದೆ, ಪ್ರಿಂಟೆಡ್ ಟ್ರೇಸ್ ಆಗಿರಬಹುದು, ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಎಲ್ಲ ತೊಳೆದು ಇಡೋ ಅಂಥದ್ದು ಸಾಕಷ್ಟು ಇತ್ತು ಅಲ್ಲಿ. ನನಗೆ ನೋಡೋದಕ್ಕೆ ಟೈಮೇ ಸಾಕಾಗಲಿಲ್ಲ ಅಂತ ಹೇಳ್ಬೋದು.
ಸೊ ಅಷ್ಟೊಂದು ವೆರೈಟಿ ಇತ್ತು. ನಾವು ಮೇಯ್ನಾಗಿ ಎಲ್ಲದಕ್ಕೂ ಟೈಮ್ ಕೊಡಬೇಕು. ಇಲ್ಲಿ ಪ್ಲಾಸ್ಟಿಕ್ಸ್ ಐಟಮ್ಸ್ ಎಲ್ಲ ಇದೆ. ಸೊ ಗ್ರಾಸರೀಸು ಕೆಲವರು ಇಷ್ಟಪಡ್ತಾರಲ್ವ ಈ ಥರ ಡಬ್ಬಗಳಲ್ಲೆಲ್ಲ ಇಡೋದಕ್ಕೆ. ಸೊ ವಿಸಿಬಲ್ ಆಗಿರುತ್ತೆ, ಕಾಣಿಸುತ್ತೆ, ಮತ್ತು ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ. ಇವಾಗಿನ ಕಾಲದಲ್ಲಿ ಸ್ಟೀಲ್ ತುಂಬ ಜನ ಯೂಸ್ ಮಾಡಲ್ಲ, ಕಾಣಿಸೋದಿಲ್ಲ ಆಚೆಯಿಂದ, ಡಿಸ್ಪ್ಲೇ ಆಗಲ್ಲ ಐಟಮ್ಸ್ ಅಂತ. ಇಲ್ಲಿ ನೋಡ್ಬೋದು ಬುಟ್ಟಿಗಳೆಲ್ಲ ಇದೆ. ಇದು ಕೆಲವು ಡ್ಯಾನ್ಸ್ಗೂ ಯೂಸ್ ಮಾಡ್ತಾರೆ, ಮತ್ತು ಯಾರ್ಯಾರ ಫಂಕ್ಷನ್ ಹೋಗ್ಬೇಕಾದ್ರೆ ಹಣ್ಣುಗಳೆಲ್ಲ ಇಟ್ಕೊಂಡು ಕೊಡೋದಕ್ಕೆ ಅಂತ ಯೂಸ್ ಮಾಡ್ತಾರೆ. ಸೊ ಡೀಸೆಂಟಾಗಿ ಕಾಣಿಸುತ್ತೆ. ಇಲ್ಲಿ ಇದೆಲ್ಲ 59 ರುಪೀಸ್, 69 ರುಪೀಸ್ ಈ ಥರ ಪ್ರೈಸಲ್ಲಿ ಈ ಬುಟ್ಟಿಗಳೆಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ, ದೇವಸ್ಥಾನಕ್ಕೆ ಎತ್ಕೊಂಡು ಹೋಗ್ಬೋದು. ಸೊ ಹೀಗೆ ಅದಾದಮೇಲೆ ಡೋರ್ ಮ್ಯಾಟ್ಸ್ ಇದೆ, ಬಾತ್ರೂಮ್ ಮುಂದೆ ಹಾಕೋಂಥ ಮ್ಯಾಟ್ಸ್ ಇದೆ, ಕೆಲವೊಂದು ರಬ್ಬರ್ ಮ್ಯಾಟ್ಸ್ ಇದೆ. ಸೊ ಕಾಲು ಒರೆಸಿದಾಗ ಜಾರಬಾರ್ದು ಅಂತ ರಬ್ಬರ್ ಮ್ಯಾಟ್ಸು ಕೂಡ ಇಲ್ಲಿ ತೋರಿಸ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಮೇಯ್ನಾಗಿ ಏನಪ್ಪ ಅಂತಂದರೆ ನಾವು ಮ್ಯಾಟ್ನ ಕಾಲು ಒರೆಸ್ಬೇಕಾದ್ರೆ ಜಾರಬಾರ್ದು, ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಅದನ್ನು ಕೂಡ ಇಲ್ಲಿ ಇದೆ. ಹಾಗೆ ನಾವು ನೋಡ್ತಾ ಹೋದಾಗ ಇದೆಲ್ಲ ಕಂಪ್ಲೀಟ್ ಹೌಸ್ ಹೋಲ್ಡ್ ಐಟಮ್ಸು. ಇಲ್ಲಿ ತೋರಿಸ್ತಿರೋದು ಬಂದು ವಾಲ್ ಡೆಕೋರ್. ಸೊ ಪ್ಲೇನ್ ಆಗಿರೋ ವಾಲ್ ಮೇಲೆ ಹಾಕಿದ್ರೆ ಅಂತೂ ಸಖತ್ ಲುಕ್ ಕೊಡುತ್ತೆ ಮನೆ. ಮತ್ತು ಕ್ಲಾಕು ಅಷ್ಟೇ, ತುಂಬ ದೊಡ್ಡ ದೊಡ್ಡ ಕ್ಲಾಕುಗಳು ತೋರಿಸ್ತಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾಕಂದರೆ ಯಾರ್ಯಾರಿಗೆಲ್ಲ ಮನೇನ ಡೆಕೋರೇಷನ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಅವರು ಬಾಲಾಜಿ ಕ್ರಿಯೇಷನ್ಸಿಂದ ಒಂದು ಮೂಟೆನೇ ತೊಗೊಂಡು ಹೋಗ್ತಾರೆ ಶಾಪಿಂಗ್, ಒಂದು ಮೂಟೆ ಶಾಪಿಂಗ್ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಒಂದು ಬ್ಯಾಗ್ ಆಫ್ ಶಾಪಿಂಗ್ ಅಂತಂದರೆ ಅದು ಹೇಗೆ ಅನ್ಸುತ್ತೇನೋ ಗೊತ್ತಿಲ್ಲ, ಮೂಟೆ ಆಫ್ ಶಾಪಿಂಗ್ ಅಂತಂದರೆ ಅಷ್ಟು ಕಲೆಕ್ಷನ್ಸ್ ತೊಗೊತೀವಿ ಅಂತ. ಇಲ್ಲಿ ನೋಡ್ಬೋದು ನೀವು ಬೆಡ್ಶೀಟ್ಸು, ಬ್ಲ್ಯಾಂಕೆಟ್ಸ್ ಎಲ್ಲ ಇದೆ. ಅದಾದಮೇಲೆ ಹ್ಯಾಂಡ್ ಬ್ಯಾಗ್ಸು, ಸ್ಮಾಲ್ ಪರ್ಸು, ಮತ್ತು ID ಕಾರ್ಡ್ ಇಟ್ಕೊಳ್ಳೋ ಥರ ಪರ್ಸ್ಗಳು, ಮತ್ತು ನಾರ್ಮಲ್ ಮಿನಿ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇದೆ. ನನಗೆ ಇನ್ನೊಂದು ಬ್ಯಾಗ್ ತುಂಬಾ ಇಷ್ಟ ಆಯಿತು. ಅದು ವುಡ್ ವರ್ಕಲ್ಲಿದೆ. ಸೊ ಇವಾಗ ತೋರಿಸಿದೆ ನೋಡಿ, ಇದೇ ಬ್ಯಾಗು. ಫ್ರಂಟು ಬೇರೆ ರೀತಿ ಇದೆ, ಸೈಡು ವುಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಜಾಸ್ತಿ ಐಟಮ್ಸ್ ನಾವು ಡಂಪ್ ಮಾಡೋಕ್ಕಾಗಲ್ಲ. ಫೋನು ಮತ್ತು ಒಂದು ವ್ಯಾಲೆಟ್ನ ಇಟ್ಕೊಂಡು ಹೋಗ್ಬೋದು. ನಾರ್ಮಲಾಗಿ ಇವಾಗ ಎಲ್ಲರೂ ಫಂಕ್ಷನ್ ಹೋಗಬೇಕು ಅಂತಂದರೆ ಈಸಿ ಟು ಕ್ಯಾರಿ. ಸೊ ವೆಯ್ಟ್ಲೆಸ್ ಇದೆ ಮತ್ತು ತುಂಬ ಚೆನ್ನಾಗಿದೆ. ಈ ಯೂನಿಕ್ನೆಸ್ ಇನ್ ಬ್ಯಾಗ್ನ ನಾನು ಈ ಬಾಲಾಜಿ ಕ್ರಿಯೇಷನ್ಸನ್ನೇ ನೋಡಿದ್ದು. ಅಷ್ಟೆಲ್ಲ ಅದು ನೋಡಿದ ತಕ್ಷಣ ನಮಗೆ ಅನಿಸುತ್ತೆ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ಬೋದಲ್ವಾ ಅಂತ. ಬಟ್ ಹಾಗೆಲ್ಲ ಏನೂ ಇಲ್ಲ. ಯಾಕಂತಂದರೆ ಬ್ರ್ಯಾಂಡೆಡ್ ಬ್ಯಾಗ್ಸ್ ಇವೆಲ್ಲ ಹಾಳಾಗೋದಿಲ್ಲ, ಮತ್ತು ಒಳ್ಳೆ ಪ್ರೈಸಿಗೆ ಸಿಗ್ತಾ ಇದೆ. ಯಾರಿಗೆಲ್ಲ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಬ್ರ್ಯಾಂಡೆಡ್ ಬ್ಯಾಗ್ಸ್ನೆಲ್ಲ ನಾವು ಎತ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಇನ್ನೂ ಖುಷಿ ಅಲ್ವಾ. ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಅಯ್ಯೋ ಇದು ಕಾಸ್ಟ್ಲಿ ಬ್ಯಾಗಪ್ಪ ಅಂತ ಇಟ್ಕೊಳ್ಳೋದಕ್ಕೂ ಕಾಸ್ಟ್ಲಿ ಬ್ರ್ಯಾಂಡೆಡ್ ಬ್ಯಾಗ್ನ ಇಷ್ಟಕ್ಕೆ ಕೊಟ್ಟಿದ್ದು ನಾನು ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಗೊತ್ತಾ ಅನ್ನೋದು ಒಂದು ಸ್ಟೈಲ್ ಅಂತಲೇ ಹೇಳ್ತೀನಿ ನಾನು. ಸೊ ಇದು ಬಂದು ಎಗ್ ಬಾಕ್ಸು. ಸೊ ಕೆಲವೊಂದು ಎಗ್ಗಳೆಲ್ಲ ಏನಂತಾರೆ ಬಿದ್ದು ಒಡೆದೋಗ್ಬಾರ್ದು ಅಂತ ನೀಟಾಗಿ ಇಡೋದಂಥದ್ದು. ಇಲ್ಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೀರು ಸೋರ್ ಹಾಕೋ ಒಂದು ಸ್ಟ್ಯಾಂಡ್ ಇದೆ, ಸ್ಟೀಲ್ದು ಸ್ಟ್ಯಾಂಡು. ಇದು ಸ್ಟೇನ್ಲೆಸ್ ಸ್ಟೀಲ್ ಅಂತಲೇ ಹೇಳಿದ್ರು ಅವರು. ಸೊ ಹಾಗೆ ಬರ್ತಾ ಇದ್ದರೆ ಶೂಸ್ಗಳಿದೆ ನೋಡಿ, ಸಾಕಷ್ಟು ವೆರೈಟಿ ಶೂಸು. ಫಾರ್ಮಲ್ಸ್ ಶೂಸ್ ಆಗಿರ್ಬೋದು, ಅಥವಾ ಸ್ಪೋರ್ಟ್ಸ್ ಶೂಸ್ ಆಗಿರ್ಬೋದು, ಅಥವಾ ಜೀನ್ಸ್ ಮೇಲೆ ಹಾಕ್ಕೊಳ್ಳೋವಂಥ ಶೂಸ್ಗಳಾಗಿರಬಹುದು, ಮತ್ತು ಯಾವ್ಯಾವ ರೀತಿ ಸ್ಟೈಲ್ಸ್ ಮಾಡ್ತಾರೆ ಶೂಸ್ಗಳಲ್ಲಿ ಅದೆಲ್ಲ ಥರ ಶೂಸು ಇದೆ. ಸೊ ಇದೆಲ್ಲ ಕಂಪ್ಲೀಟ್ ಜೆಂಟ್ಸ್ ಶೂಸ್ ಸೆಕ್ಷನ್ಸು. ಸೊ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಕಲರಲ್ಲೂ ಕೂಡ, ಅಂದರೆ ಡಬಲ್ ಕಲರ್ಸಲ್ಲಿತ್ತು, ಸಿಂಗಲ್ ಕಲರ್ಸಲ್ಲಿತ್ತು, ಮತ್ತು ಪ್ಲೇನ್ ಕಲರ್ಸಲ್ಲಿತ್ತು. ಸೊ ಗ್ರೇ ಆಗಿರ್ಬೋದು, ಬ್ಲ್ಯಾಕ್ ಆಗಿರ್ಬೋದು. ಅಂದರೆ ಕೆಲವೊಂದು ನಮ್ಮ ಡ್ರೆಸ್ ಮ್ಯಾಚ್ ಆಗೋವಂಥ ನಮಗೆ ಶೂಸಸ್ ಬೇಕು, ಸೊ ಅದೆಲ್ಲೂ ಸಿಗ್ತಿಲ್ಲ ಅಂತೆಲ್ಲ ಅಂದರೆ ಇಲ್ಲಿ ತುಂಬಾ ವೆರೈಟಿ ಇತ್ತು. ನಾನು ಶೂಸಲ್ಲೂ ಕೂಡ ಇಷ್ಟು ವೆರೈಟೀಸು ಇಲ್ಲೇ ನೋಡಿದ್ದು. ಅದಾದಮೇಲೆ ಬೆಲ್ಟ್ಸ್ ಇದೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಏನೇನು ಎಲ್ಲ ನಮಗೆ ಅವಶ್ಯಕತೆ ಇದೆ ಅದೆಲ್ಲನೂ ಒಂದೇ ಕಡೆ ಸಿಗುತ್ತೆ. ಇವಾಗ ಶೂಸ್ಗೆ ಒಂದು ಶಾಪ್ಗೆ ಹೋಗಬೇಕು, ಬಟ್ಟೆಗೆ ಒಂದು ಶಾಪ್ ಹೋಗಬೇಕು, ಬೆಲ್ಟ್ ಬೇಕಪ್ಪ ಪ್ಯಾಂಟಿಗೆ ಅದಕ್ಕೆ ಒಂದು ಶಾಪ್ ಹೋಗಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಶೂಸ್ಗೆ ಇದೇ ಒಂದು ಶೋರೂಮ್ಗೆ ಹೋಗಬೇಕು ಅಂತೆಲ್ಲ ಏನಿಲ್ಲ. ಎಲ್ಲ ರೀತಿ ನಿಮಗೆ ಇವಾಗ ಟ್ರಾಫಿಕ್ ಕೂಡ ಅದು ಟೈಮ್ ತೊಗೊಳುತ್ತಲ್ವ ಟ್ರಾಫಿಕಲ್ಲಿ ನಿಂತ್ಕೊಳ್ಳೋದು. ಸೊ ಒಂದು ಸತಿ ಬಾಲಾಜಿ ಕ್ರಿಯೇಷನ್ಸ್ ಒಳಗಡೆ ಕಾಲಿಟ್ಟರೆ ನಿಮ್ಗೆ ಏನೇನೆಲ್ಲ ಬೇಕು ಎಲ್ಲ ಸಿಗುತ್ತೆ. ಈ ಶೂಸ್ ನಂಗೆ ತುಂಬ ಇಷ್ಟ ಆಯಿತು. ಇದು ಯೂನಿಸೆಕ್ಸ್ ಶೂಸು, ಇಬ್ಬರು ಹಾಕೋಬೋದು, ಮೇಲ್ ಆದರೂ ಹಾಕೋಬೋದು, ಫೀಮೇಲ್ ಆದರೂ ಕೂಡ
ಹಾಕೋಬೋದು. ನನಗೆ ತುಂಬಾ ಸರ್ಪ್ರೈಸಿಂಗ್ ಅನಿಸಿದ್ದು ಏನಪ್ಪ ಅಂತಂದರೆ ಇಷ್ಟು ಬ್ರ್ಯಾಂಡೆಡು ಒಳ್ಳೆ ಕ್ವಾಲಿಟಿ ಪೂಮಾದು ಅದು ಶೂಸ್ಗಳು ಎಷ್ಟು ಅಫೋರ್ಡೆಬಲ್ ಪ್ರೈಸಿಗೆ ಸಿಗ್ತಿದೆ ಅಲ್ವಾ ಅಂತ. ಸೊ ಅದಾದಮೇಲೆ ಇಲ್ಲಿ ನಾರ್ಮಲ್ ಸ್ಲಿಪ್ಪರ್ಸ್ ಎಲ್ಲ ಇತ್ತು. ಆಮೇಲೆ ನಾನು ಕ್ರಾಕ್ಸ್ ಕಲೆಕ್ಷನ್ಸ್ ಕೇಳಿದೆ. ಇವಾಗೆಲ್ಲ ತುಂಬ ಜನ ಕ್ರಾಕ್ಸ್ ಅಂತ ಕ್ರಾಕ್ಸ್ ಹಾಕೋತಾರಲ್ಲ, ನನಗೆ ಕ್ರಾಕ್ಸ್ಗಳು ಕೂಡ ಸ್ವಲ್ಪ ತೋರಿಸಿ ಅಂತ. ಸೊ ಆಮೇಲೆ ನಾವು ಹಾಗೆ ನೋಡ್ತಾ ಹೋದ್ವಿ. ಸಾಕಷ್ಟು ಶೂಸ್ಗಳನ್ನೇ ಜೋಡಿಸಿ ಇಟ್ಬಿಟ್ಟಿದ್ದಾರೆ ನೀಟಾಗೆ. ನನಗೆ ಇಲ್ಲಿ ಇನ್ನೊಂದೇನು ಕನ್ಫ್ಯೂಷನ್ಸ್ ಆಯಿತು ಅಂತ ಅಂದರೆ, ಸೊ ನನಗೆ ಇಲ್ಲೊಂದೇನಪ್ಪ ಕನ್ಫ್ಯೂಷನ್ಸ್ ಆಯಿತು ಅಂತ ಅಂದರೆ, ಇಷ್ಟೊಂದೆಲ್ಲ ನಾನು ಯಾವ ಸೆಲೆಕ್ಟ್ ಮಾಡಲಿ ಅಂತ ನೋಡಿ. ನಾನು ಆಗಲೇ ಹೇಳಿದಂಗೆ ಕ್ರಾಕ್ಸ್ ಎಲ್ಲ ಸಿಕ್ತು, ಬೂಟ್ಸು ಇದೆ, ಇದು ಮಿನಿ ಹಾಫ್ ಬೂಟ್ಸ್ ಅನ್ಸುತ್ತೆ. ಸೊ ಅದಾದಮೇಲೆ ಇಲ್ಲಿ ಸ್ಕೂಲ್ ಬ್ಯಾಗ್ಸ್ ಇದೆ, ಮತ್ತು ಸ್ಪೋರ್ಟ್ಸಿಗೂ ಕೂಡ ತೊಗೊಂಡು ಹೋಗ್ಬೋದು. ಸೊ ಸಾಕಷ್ಟು ಡಿಫ್ರೆಂಟ್ ಯೂನಿಕ್ ಕಲರ್ಸಲ್ಲಿ ಇರುವಂಥ ಸ್ಕೂಲ್ ಬ್ಯಾಗ್ಸ್ಗಳು ಮಕ್ಕಳಿಗೆ ಸಿಗುತ್ತೆ. ಕಾಲೇಜ್ ಮಕ್ಕಳು ಕೂಡ ಹಾಕೊಂಡು ಹೋಗ್ಬೋದು. ಮತ್ತು ಬಂದ್ವಿ ನಾವು ಅಟ್ ಲಾಸ್ಟ್ ಲೇಡೀಸ್ ಇದೇಂತಾರೆ ಹೈ ಹೀಲ್ ಸ್ಲಿಪ್ಪರ್ಸ್ ಸೈಡಿಗೆ. ಸೊ ನೀವೇ ನೋಡ್ತಾ ಇದ್ದೀರಾ, ನಾನು ಏನು ಹೇಳೋದು ಬೇಡ, ಅಷ್ಟು ಒಳ್ಳೊಳ್ಳೆ ಕಲರ್ಸ್ ಇದೆ. ಕೆಲವೊಂದು ನಾನು ನೋಡ್ದಿರೋ ಕಲರ್ಸು ಇದೆ. ಈ ಕಲರ್ಗೆ ಬ್ಲೆಂಡ್ ಆಗ್ತಿದೆ, ಎಷ್ಟು ಚೆನ್ನಾಗಿ ಹೀಗೂ ಮ್ಯಾಚ್ ಮಾಡ್ಬೋದಲ್ವಾ ನೋಡಿ ಅಂತ. ಸೊ ತುಂಬಾ ಚೆನ್ನಾಗಿತ್ತು ಲೇಡೀಸ್ ಸ್ಲಿಪ್ಪರ್ಸು ಕೂಡ. ಹೀಲ್ಸು ಮತ್ತು ಫ್ಲ್ಯಾಟಲ್ಲಿನೂ ಡಿಸೈನ್ ಚೆನ್ನಾಗಿತ್ತು. ಇದು ಹೀಲ್ಸ್ ಶೂಸು. ಸೊ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿನ ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ ನೋಡಿನೇ. ವಾವ್, ನಾವು ಈ ಥರ ಡ್ರೆಸ್ಗೆ ಈ ಥರ ಬೇಕು ಅಂತ ಹೇಳಿ ತೊಗೋಬೋದಪ್ಪ ಅಂತ. ಬೂಟ್ಸ್ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಇದೆಲ್ಲ ಲೆದರ್ದು, ಕೆಲವೊಂದು ವೆಲ್ವೆಟ್ದು ಕೂಡ ಇದೆ. ಇವಾಗ ನಾನು ಟಚ್ ಮಾಡ್ತಿರೋದು ಬಂದು ವೆಲ್ವೆಟ್ದು, ಇನ್ನು ಮಿಕ್ಕಿದೆಲ್ಲ ಲೆದರ್ದಿದೆ. ಸೊ ಎಷ್ಟು ಒಳ್ಳೆ ಹೈ ಲುಕ್ ಕೊಡುತ್ತೆ ಗೊತ್ತಾ, ಜೀನ್ಸ್ ಹಾಕೊಂಡಾಗ ಅಥವಾ ಶಾರ್ಟ್ಸ್ ಎಲ್ಲ ಹಾಕೋತಾರೆ, ಕೆಲವು ಸ್ಕರ್ಟ್ಸು ಶಾರ್ಟ್ಸು. ಸೊ ಇವರೆಲ್ಲ ಹಾಕ್ಕೊಂಡ್ರೆ ತುಂಬ ಲುಕ್ ಚೆನ್ನಾಗಿ ಕೊಡುತ್ತೆ. ಕರ್ಟನ್ಸ್ ಇದೆ, ಪಿಲ್ಲೋಸ್ ಇದೆ, ಇಲ್ಲಿ ಸಾಕಷ್ಟು ಐಟಮ್ಸು ನೋಡ್ತಾ ಇದ್ದೀರಲ್ವ. ಏನು ಫುಲ್ಲು ಜಿಗಿ ಅಂತ ಇದೆ, ಅಷ್ಟು ಚೆನ್ನಾಗಿ ಅವರು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಬನ್ನಿ ಹತ್ರ ಬನ್ನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಸೀಮಾ ಅವರೇ, ಸಾಕಷ್ಟು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಇಲ್ಲಿರೋ ಪ್ರಾಡಕ್ಟ್ಸ್ ಬಗ್ಗೆ. ಅಂದರೆ ಬಟ್ಟೆ ಮೆಟೀರಿಯಲ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು. ಮೇನೇ ನಂಗೆ ಇಷ್ಟ ಆಗಿದೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರೈಸ್ ಕೂಡ ಅದು ಮೆನ್ಷನ್ ಮಾಡಿಕೊಟ್ರು ನಮಗೆ. ಸೊ ಅಷ್ಟೇ ಅಲ್ಲ, ಗ್ರೌಂಡ್ ಫ್ಲೋರಿಂದ ಹಿಡಿದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ವರೆಗೂ ಇದೆ. ಕಿಡ್ ಸೆಕ್ಷನು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಹೌಸ್ ಹೋಲ್ಡ್ ಲೇಡೀಸ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಹೌಸ್ ಹೋಲ್ಡ್, ಥರ್ಡ್ ಫ್ಲೋರ್ ಬಂದ್ಬಿಟ್ಟು ಮೆನ್ಸ್. ಎಲ್ಲಾನು ಪ್ರತಿಯೊಂದನು A to Z ನಮ್ಮ ಶಾಪಲ್ಲಿ ಸಿಗುತ್ತೆ. ನಾನು ಕಸ್ಟಮರಿಗೆ ಒಂದ್ಸರಿ ವಿಸಿಟ್ ಮಾಡಕ್ ಹೇಳ್ತೀನಿ. ಎಲ್ಲ ಕಸ್ಟಮರಿಗೂ ಬಾಲಾಜಿ ಕ್ರಿಯೇಷನ್ ಬಂದು ಒಂದ್ಸಲ ಆದ್ರೂ ವಿಸಿಟ್ ಮಾಡಿ. ಯಾಕಂದ್ರೆ ನಾವು ಎಲ್ಲಾನ ತೋರಿಸ್ಕೊಳಕ್ ಆಗಲ್ಲ, ಒಂದೆರಡು ಪೀಸ್ ನಷ್ಟೇ ತೋರಿಸ್ತೀವಿ. ಕಸ್ಟಮರ್ ಅವ್ರಾಗೆ ಬಂದ್ರೆ ಅಷ್ಟೇ ಅವ್ರಿಗೆ ಗೊತ್ತಿರುತ್ತೆ ಏನ್ ವೆರೈಟಿ ಐತೆ, ಹೆಂಗ್ ಪ್ರೈಸ್ ಐತೆ ಅಂತ ಅವ್ರಿಗೆ ಗೊತ್ತು. ಟ್ರೈ ಮಾಡ್ಬೋದು, ನಮಗೆ ಅದು ಹೇಗೆ ಮೆಷರ್ಮೆಂಟ್ ಸೂಟ್ ಆಗುತ್ತೆ ಅದನ್ನು ನೋಡಿ ನಾವು ಹಾಕೋಬಹುದು. ತುಂಬಾ ಕಲೆಕ್ಷನ್ಸ್ ಇದೆ, ಯೂನಿಕ್ ಆಗಿದೆ. ಪ್ಲೀಸ್ ಡೂ ವಿಸಿಟ್ ಬಾಲಾಜಿ ಕ್ರಿಯೇಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್.